ಈಗಾಗಲೇ ಕೂಡ ಸಮಯ ಜಾಸ್ತಿ ಆಗಿದೆ. ಆದರೂ ಕೂಡ ತಾವೆಲ್ಲರೂ ಮಹಿಳಾ ಮಣಿಗಳು ಇಷ್ಟೊತ್ತು ಕುಂತಿರೋದೇ ಬಹಳ ಒಂದು ದೊಡ್ಡ ಒಂದು ಕತೆ ಅನ್ನುವಂಥ ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ಬಳ್ಳಾರಿಯಲ್ಲಿ. ಏನಮ್ಮ ಕರೆಕ್ಟ್ ಅಲ್ಲ? ಇಷ್ಟೊತ್ತು ಕುಂತಿರೋದೇ ಜಾಸ್ತಿ. ಅದಕ್ಕೆ ನಮ್ಮ ಮಹಿಳಾ ಮಣಿಗಳ ಎಲ್ಲರಿಗೂ ಕೂಡ ಜಯವಾಗಲಿ ಅಂತೇಳಿ ಒಂದು ಘೋಷಣೆಯನ್ನು ಕೂಗ್ತಾ ಇದ್ದೇನೆ. ಇಷ್ಟು ಉರು ಬಿಸಿಲಲ್ಲಿ ಕೂಡ ನಮ್ಮ ಜಿಲ್ಲೆಯಿಂದ ಅನೇಕ ಜನರು, ಮಹಿಳೆಗಳು, ಮುಖ್ಯವಾಗಿ ಮಹಿಳೆಯರು ನಮ್ಮ ಸರ್ಕಾರದ 5 ಗ್ಯಾರಂಟಿಗಳಿಗೆ ನಮಗೆ ಬಂದಿದೆ ಅನ್ನುವಂಥ ವಿಚಾರವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದೀವಿ ಅನ್ನುವಂಥ ವಿಚಾರಕ್ಕೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ, ಸರ್ಕಾರದ ವತಿಯಿಂದ ಈ ಒಂದು 5 ಗ್ಯಾರಂಟಿಗಳ ಯೋಜನೆಗಳ ಯಶಸ್ವಿಯ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಪೂಜ್ಯ ಮಹಾಪೌರರಾಗಿರುವಂಥ ಶ್ವೇತಾ ಅವರೇ ಮತ್ತು ನಗರ ಶಾಸಕರಾಗಿರುವಂಥ ನಾರಾ ಭರತ್ ರೆಡ್ಡಿ ಅವರೇ ಮತ್ತು ಕಂಪ್ಲಿ ಶಾಸಕರಾಗಿರುವಂಥ ಸೋದರರಾಗಿರುವಂಥ ಜೆ.ಎನ್. ಗಣೇಶ್ ಅವರೇ, ಮತ್ತೊಬ್ಬ ಅಣ್ಣನರಾಗಿರುವಂಥ ನಾಗರಾಜ್ ಅಣ್ಣನವರೇ, ತಿರುಗುಪ ಶಾಸಕರಾಗಿರುವಂಥ ನಾಗರಾಜ್ ಅಣ್ಣನವರೇ ಮತ್ತು ಈಗ ತಾನೇ ಆಗಮಿಸಿರುವಂಥ ಶಾಸಕರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ತುಕಾರಾಮ್ ಅಣ್ಣನವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ, ನಮ್ಮ ಕಾರ್ಪೊರೇಟರ್ಗಳೇ ಮತ್ತು ಮೊನ್ನೆ ತಾನೇ ಬುಡ ಅಧ್ಯಕ್ಷರಾಗಿರುವಂಥ ನನ್ನ ಮಿತ್ರರಾಗಿರುವಂಥ ಜೆ.ಎಸ್. ಆಂಜನೇಯ ಅವರೇ, ಇವತ್ತು ನನಗಿಂತ ಪೂರ್ವದಲ್ಲಿ ಮಾತಾಡಿದಂಥ ಎಲ್ಲ ಮಹನೀಯರು ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಕೂಡ ಹೇಳಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದಾಗ ಬಹಳ ಜನರು ಈ ಒಂದು ಗ್ಯಾರಂಟಿಗಳನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ಬೇರೆ ಪಕ್ಷದವರು, ನಮ್ಮ ಎದುರಾಳಿಗಳು ಬಹಳಷ್ಟು ಪ್ರಚಾರ ಮಾಡ್ತಾ ಇದ್ರು, ಎಲ್ಲ ಬುರುಡೆ ಬಿಡ್ತಾರೆ, ಏನು ಮಾಡಲ್ಲ ಅಂತೇಳಿ. ಆದರೆ ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತಗಳನ್ನ 135 ಸ್ಥಾನಗಳನ್ನ ಗೆದ್ದು ಇವತ್ತು ಇಡೀ ದೇಶನೇ ನಮ್ಮ ಕರ್ನಾಟಕದತ್ತ ತಿರುಗಿ ನೋಡುವಂತ ಒಂದು ಕಾರ್ಯವನ್ನ ನಮ್ಮ ಸರ್ಕಾರ, ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಆಗಿರುವಂತ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ಸರ್ಕಾರ ಇವತ್ತು 5 ಗ್ಯಾರಂಟಿಗಳನ್ನ ಕೊಟ್ಟು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತೇಳಿ ಇಡೀ ದೇಶನೇ ನಮ್ಮ ಕರ್ನಾಟಕದತ್ತ ನೋಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಬಂಧುಗಳೇ. ಇವತ್ತು ಮೊದಲೆಲ್ಲ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ನಾವು ಮಾದರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ವಿ. ಆದರೆ ಕರ್ನಾಟಕದ 5 ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಇಡೀ ದೇಶನೇ ಕೂಡ ಕರ್ನಾಟಕ ಮಾದರಿ ಮಾಡಬೇಕಂತೇಳಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರದವರು ಕೂಡ ಇವತ್ತು ನಮ್ಮ ಕರ್ನಾಟಕದ ಕೊಟ್ಟಿರುವಂತ ಒಂದು ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಅವರು ಮಾಡ್ಕೊತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ಬಹುಶಃ ತಾಯಂದ್ರು, ಇಲ್ಲಿ ಬಂದಿರುವಂತ ಅನೇಕ ಜನರು ಇವತ್ತು ನಮ್ಮ ಪಕ್ಷದ ಪರವಾಗಿರ್ಬೋದು, ಬೇರೆ ಪಕ್ಷದವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇವತ್ತು ಬಂದು ಸರ್ಕಾರಕ್ಕೆ ಒಂದು ಒಳ್ಳೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಇವತ್ತು ಯಾಕೆ ಬಂದಿದ್ದಾರೆ ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಮಹಿಳಾ ಮಣಿಗಳು. ಇವತ್ತು 5 ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿಯಾಗಿ ಬಹಳಷ್ಟು ಅದ್ಭುತವಾಗಿ ಕಾರ್ಯ ಮಾಡಿರುವಂತಹ ಒಂದು ಗ್ಯಾರಂಟಿಯಲ್ಲಿ ಮಾನ್ಯ ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ಬೆಳಗಾಮಲ್ಲಿ ಅನ್ಕೊಂತೀನಿ ನಮ್ಮ ಗೃಹಲಕ್ಷ್ಮಿಯನ್ನ ಬಿಡುಗಡೆ ಮಾಡಿದ್ದು. ಬಹುಶಃ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಅವರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಒಬ್ಬ ಮಹಿಳೆಗೆ, ಮನೆಯಲ್ಲಿರುವಂತ ಹೆಣ್ಮಕ್ಳಿಗೆ ಅಂದ್ರೆ ಯಜಮಾನಿಗೆ 2,000 ರೂಪಾಯಿ ಅವತ್ತು ಘೋಷಣೆ ಮಾಡಿದಾಗ ಅವತ್ತಿನ ರಾಜ್ಯದಲ್ಲಿರುವಂತ ಎಲ್ಲಾ ಮಹಿಳಾ ಮಣಿಗಳು ಈ ಸರ್ಕಾರ ಬಂದ ಮೇಲೆ ನಮಗೆ ಕೊಡ್ತಾರ ಅಂತ ಹೇಳಿ ಬಹಳ ಒಂದು ದೊಡ್ಡ ಡೌಟ್ ಇತ್ತು. ಆದ್ರೆ ಸರ್ಕಾರ ಬಂದ ಕೂಡಲೇ ಇವತ್ತು ಮೊದಲನೇ ಗ್ಯಾರಂಟಿಯಾಗಿ ಇವತ್ತು ಗೃಹಲಕ್ಷ್ಮಿಯ ಜೊತೆಗೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಕೊಡುವಂತದ್ದರ ಜೊತೆಗೆ ಮತ್ತೊಂದು ಮಹಿಳೆಗಳನ್ನ ಸಬಲೀಕರಣ, ಅವರು
ಸಶಕ್ತರಾಗಿ ಮಾಡಬೇಕಂತೇಳಿ ಇವತ್ತು ತಿಳಿದು ಇವತ್ತು ಪ್ರತಿಯೊಬ್ಬ ರಾಜ್ಯದಲ್ಲಿರುವಂತಹ ಮಹಿಳಾ ಮಣಿಗಳಿಗೆ ರಾಜ್ಯದಲ್ಲಿ ಎಲ್ಲಿಂದ ಬೇಕಾದರೂ ಎಲ್ಲಿ ಸುತ್ತಾಡಿದ್ರು ಕೂಡ ಫ್ರೀ ಆಗಿ ಶಕ್ತಿ ಯೋಜನೆಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಒಂದು ಯೋಜನೆ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಕೊಟ್ಟಿದೆ ಅಂತೇಳಿ ಹೆಗ್ಗಳಿಕೆ ಅಂತೇಳಿ ಹೇಳಿಕ್ಕೆ ಬಹಳ ಸಂತೋಷ ಆಗುತ್ತೆ ಬಂಧುಗಳು. ಇವತ್ತು ಬಹುಶಃ ತಾಯಂದಿರು ಕಳೆದ ಸಂದರ್ಭದಲ್ಲಿ ಕೂಡ ಬಹಳ ಜನರು ತಮ್ಮ ಮಹಿಳಾ ಮಣಿಗಳು ಮದುವೆಯಾಗಿ ಒಂದೂರಿಂದ ಒಂದೂರಿಗೆ ಬಂದಾಗ ತಮ್ಮ ಹುಟ್ಟೂರಿಗೆ ಹೋಗ್ಬೇಕಂದ್ರೆ, ತಮ್ಮ ತಾಯಿಯವ್ರ ಜೊತೆಗೆ ಹೋಗ್ಬೇಕಂದ್ರೆ, ತಮ್ಮ ಸೋದರರ ಮನೆಗೆ ಹೋಗ್ಬೇಕಂದ್ರೆ ಬಹಳಷ್ಟು ಒಂದು ವರ್ಷಗಳ ಕಟ್ಲೆನೆ ಇವತ್ತು ಹೋಗಕ್ ಆಗ್ತಾ ಇದ್ದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಶಕ್ತಿ ಯೋಜನೆಯಲ್ಲಿ ಪ್ರತಿಯೊಬ್ಬ ಮಹಿಳೆ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸುತ್ತಾಡಂತ ಹೋದಾಗ ಆ ಮಹಿಳಾ ಮನೆಗಳಲ್ಲಿ ಆ ಮುಖದಲ್ಲಿ ನೋಡುವಂತ ಆನಂದ ನೋಡಬೇಕು. ಇವತ್ತು ನನ್ನ ಅಣ್ಣ, ನನ್ನ ಅಪ್ಪ ನನಗೆ ದುಡ್ಡು ಕೊಡ್ತಾ ಇದ್ದಾರೆ, ನನ್ನ ಹುಟ್ಟೂರಿಗೆ ಹೋಗುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ಬಹಳಷ್ಟು ಸಂತೋಷವಾಗಿ ಇವತ್ತು ಬಹಳ ಜನ ಮಹಿಳೆಯರು ಇವತ್ತು ಇಲ್ಲಿರುವಂತವ್ರು ಕಳೆದ ಎಷ್ಟೋ ವರ್ಷಗಳಿಂದ ಬಿಟ್ಟು ಮನೆಗಳನ್ನ ತಮ್ಮ ತಾಯಂದರು ನೋಡ್ಲಾರ್ದನೆ, ತಮ್ಮ ಹುಟ್ಟೂರಿಗೆ ಹೋಗ್ಲಾರ್ದನೆ ಬಹಳ ಜನರು ಇವತ್ತು ಈ ಒಂದು ಶಕ್ತಿ ಯೋಜನೆ ಬಂದ್ಮೇಲೆ ತಾವೆಲ್ಲರೂ ಕೂಡ ತಮ್ಮ ತವ್ರ ಮನೆಗಳಿಗೆ ಫ್ರೀಯಾಗಿ ಕರ್ನಾಟಕದಲ್ಲಿ ಓಡಾಡ ಬಂದಂತ ಸಂದರ್ಭ ಐತೇನಮ್ಮ? ಹೋಗಿದ್ದೀರಮ್ಮ? ಎಲ್ಲರೂ ಹೋಗಿದ್ದೀರಲ್ಲಮ್ಮ? ಯಾಕಂದ್ರೆ ಈ ಯೋಜನೆಯಲ್ಲಿ ತಾವು ಬಹಳ ವರ್ಷಗಳಿಂದ ನೋಡ್ಲಾರ್ದಂತ ಜನಗಳನ್ನು ಕೂಡ, ಹಬ್ಬ ಹರಿದಿನಗಳಿಗೆ ಹೋಗ್ಲಾರ್ದಂಥವ್ರು ಕೂಡ ಇವತ್ತು ಶಕ್ತಿ ಯೋಜನೆ ಫ್ರೀ ಯೋಜನೆಯಲ್ಲಿ ಇಟ್ಟಾಗ ತಾವೆಲ್ಲರೂ ಕೂಡ ಹೋಗಿ ಬಂದಿದ್ದಾರೆ. ಅದಕ್ಕೆಲ್ಲ ಕೂಡ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ ಸರ್ಕಾರಕ್ಕೆ ಬಂದೇ ಬರುತ್ತೆ ಅಂತೇಳಿ ಬಹಳ ದೊಡ್ಡ ವಿಶ್ವಾಸ ಐತೆ. ಇವತ್ತು ಬರೀ ಬಸ್ಗಳಲ್ಲಿ ಓಡಾಡ್ಲಿಕ್ಕೆ ಮಾತ್ರ ಅಲ್ಲ, ಆದ್ಮೇಲೆ ತಮ್ಮ ಮನೆಯಲ್ಲಿ ಬಹಳ ಜನರು ಕಳೆದ ಸಂದರ್ಭದಲ್ಲಿ, ನಾವು ಚುನಾವಣೆ ಸಂದರ್ಭದಲ್ಲಿ ಕೇಂದ್ರದಲ್ಲಿರುವಂತ ಸರ್ಕಾರ ದಿನ ದಿನ ಗ್ಯಾಸ್ ಬೆಲೆ ಹೆಚ್ಚು ಮಾಡ್ತಾ ಇದ್ರು, ದಿನ ದಿನ ಅಡಿಗೆಯ ಅಕ್ಕಿ, ಬೇಳೆ, ಎಣ್ಣೆ ಇಂತಹ ಪದಾರ್ಥಗಳ ಬಗ್ಗೆ ಕೂಡ ಜಾಸ್ತಿ ಮಾಡ್ತಾ ಇದ್ರು. ಮನೆಯಲ್ಲೂ ಕೂಡ ಬಹಳ ಜನರು ಒಂದು ಒಪ್ಪತ್ತನ್ನ ಅಡಿಗೆ ಮಾಡಿಕೊಂಡು ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ರು ಮನೆಯಲ್ಲಿ ಬಡವರು, ಬಹಳ ಜನ ಬಡವರು. ಆದ್ರೆ ಅದನ್ನೆಲ್ಲ ಕೂಡ ನೋಡಿ ಇವತ್ತು ಗೃಹಲಕ್ಷ್ಮಿಯ ಮೂಲಕ ಒಬ್ಬ ತಾಯಿಗೆ 2,000 ರೂಪಾಯಿ ಕೊಟ್ರೆ ಆ ಮನೆಯಲ್ಲಿ ಕಷ್ಟ ದೂರ ಆಗುತ್ತೆ ಅಂತ ಹೇಳಿ ತಿಳಿದು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟಿದ್ದಾರೆ ಬಂಧುಗಳೇ. ಇವತ್ತು 2,000ರಲ್ಲಿ ಏನಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಕೂಡ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಆ 2,000 ಎಷ್ಟು ಸಂತೋಷ ತಂದಿದೆ ಅಂದ್ರೆ, ನಾನು ಮೊನ್ನೆ ನಮ್ಮ ಮೋಗದಲ್ಲಿ ನಡೆಯುವಂತ ಜಾತ್ರೆಯಲ್ಲಿ ನಾನು ನೋಡಿದೆ. ಇವತ್ತು ನಮ್ಮ ಜಾನಕಮ್ಮಕ್ಕ, ನಾನು ಜಾತ್ರೆಗೆ ಹೋದಾಗ ನೋಡ್ತಾ ಇದ್ದೆ, ಬಹಳ ಜನ ಹೆಣ್ಮಕ್ಳು ಏನು ಒಳ್ಳೆ ಸಿಂಗಾರ ಮಾಡ್ಕೊಂಡು, ಡ್ರೆಸ್ ಮಾಡ್ಕೊಂಡು, ತಲೆಯಲ್ಲಿ ಒಂದು ಒಳ್ಳೆ ಹೂವನ್ನು ಇಟ್ಕೊಂಡು ಜಾತ್ರೆಗೆ ಬಂದಿದ್ರು, ಮೋಕ ಜಾತ್ರೆಗೆ. ನಾನು ನಿಲ್ಸಿ ಕೇಳಿದೆ, ತಾಯಿ ಏನಮ್ಮ ಬಹಳ ಖುಷಿಯಿಂದ ಜಾತ್ರೆ ಮಾಡ್ತಾ ಇದ್ರಲ್ಲ ಈ ಸಾರಿ, ಕಳೆದ ಬಾರಿ ಯಾಕೆ ಬಹಳ ಡಲ್ ಆಗಿ ಮಾಡಿದ್ದೆ ಅಂತೇಳಿ. ಅಣ್ಣ ಇವತ್ತು ಹೇಳಿದ್ಲು, ನಿಜವಾಗ್ಲೂ ನನಗೆ ನಡೆದಂತ ಘಟನೆ ಇದು. ಮೋಕದಲ್ಲಿ ನಮಗೆ ಮಾನ್ಯ ಸರ್ಕಾರ ಕಳೆದ ಬಾರಿ ನಾವು ಬಹಳ ಆತಂಕದಿಂದ ಜಾತ್ರೆಯನ್ನು ಮಾಡ್ತಾ ಇದ್ವಿ. ಅಲ್ಲಿ ಇಲ್ಲಿ ದುಡ್ಡನ್ನ ಹೊಂದಾಣಿಕೆ ಮಾಡಿಕೊಂಡು ಮನೆ ಪಕ್ಕದ ಮನೆಯಲ್ಲಿ ಅವರು ಸಾಲ ಮಾಡಿಕೊಂಡು ಜಾತ್ರೆ ಮಾಡ್ತಾ ಇದ್ವಿ. ಆದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ, ನಿಮ್ಮ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮಗೆ ತಿಂಗಳಿಗೆ 2,000 ಕೊಡ್ತಾ ಇದ್ರಲ್ಲ, ಆ 2,000 5 ತಿಂಗಳಿಂದ ನಾನು ಹಂಗೆ ಇಟ್ಕೊಂಡು 10,000 ಜಮಾ ಮಾಡಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಬಟ್ಟೆ ಕೊಡಿಸಿ ನಮ್ಮ ಬೀಗರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ನಾನು ಹಬ್ಬ ಮಾಡ್ತಾ ಇದ್ದೀನಿ. ಇವತ್ತು ಈ ಮಲ್ಲೇಶ್ವರದ ಆಶೀರ್ವಾದ ನಿಮ್ಮ ಸರ್ಕಾರದ ಮೇಲೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರಬೇಕು, ಡಿ ಕೆ ಶಿವಕುಮಾರ್ ಮೇಲೆ ಇರಬೇಕು ಅಂತೇಳಿ ಇವತ್ತು ಎಷ್ಟು ಆನಂದದಿಂದ ತೃಪ್ತಿಯಾಗಿ ಅವರು ಆಶೀರ್ವಾದ ಮಾಡಿದ್ರು. ನಾನು ಕೇಳಿದೆ, ಇವತ್ತು ಬಹಳ ಸಂತೋಷ ಆಯಿತು. 2,000ದಿಂದ 5 ತಿಂಗಳ 10,000 ಜಮೆ ಮಾಡಿಕೊಂಡು ಅಷ್ಟು ಖುಷಿಯಿಂದ ಜಾತ್ರೆಗೆ ಬಂದಾಳೆ. ಅಂದ್ರೆ ಇವತ್ತು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಅವ್ರ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಲಿಲ್ಲ ಅಂದ್ರೆ ಆ ಜಾತ್ರೆ ಕೂಡ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಆ ಮಹಿಳೆ ಹೇಳಿದಾರೆ. ಅಂದ್ರೆ ಇವತ್ತು ನಿಜವಾಗ್ಲೂ ನಮ್ಮ ಸರ್ಕಾರದ ಒಂದು ಒಳ್ಳೆ ಅಭಿಪ್ರಾಯ ಆಗಿದೆ ಅಂತೆ ಅನ್ನುವಂತ ವಿಚಾರವನ್ನು ತಿಳಿಸ್ಲಿಕ್ಕೆ ಹೆಮ್ಮೆ ಆಗುತ್ತೆ. ಭರತ್ ರೆಡ್ಡಿ ಬಹಳ ದೊಡ್ಡ ಬುಕ್ ಐತೆ ಓದಕ್ಕಿನ್ನ, ಆದ್ರೂ ಕೂಡ ಮಹಿಳೆಯರಿಗೆ
ಬೇಗ ಬೇಗ ತಿಳಿಸ್ಬಿಡ್ಬೇಕು, ಯಾಕಂದ್ರೆ ಟೈಮ್ ಆಗ್ತಿದೆ, ಅವ್ರಿಗೆ ಒಲೆ ಹಚ್ಚೋ ಟೈಮ್ ಆಗ್ತಿದೆ, ಅವಾಗಲೇ ಇಷ್ಟೊತ್ತು ಕುಂತಿದ್ದಾರೆ. ಆದರೂ ಕೂಡ ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜಿಲ್ಲಾದ್ಯಂತ ಬಂದಿದ್ದೀರಿ. ಇವತ್ತು ತುಕಾರಾಮಣ್ಣ ತಮ್ಮ ಸಂಡೂರು ಭಾಗದಿಂದ ಕೂಡ ಅನೇಕ ಜನರು ಇಲ್ಲಿಗೆ ಬಂದಿದ್ದಾರೆ. ತಮ್ಮ ಬಗ್ಗೆ ಕೂಡ ಹೇಳ್ತಾ ಇದ್ರು ಬಹಳ ಜನ, ಇಲ್ಲ ಅಣ್ಣ ನಾವೆಲ್ಲ ಕೂಡ ಸರ್ಕಾರಕ್ಕೆ ಒಳ್ಳೇದು ಮಾಡಿದರೆ, ನಮ್ಮ ಶಾಸಕರು ಒಳ್ಳೇದು ಮಾಡಿದರೆ, ನಿಮ್ಮನ್ನು ಯಾವತ್ತೂ ಕೂಡ ಮರೆಯಲ್ಲ ಅಂತೇಳಿ ಕೂಡ ಮಹಿಳೆಯರಿಗೆ ಹೇಳ್ತಾ ಇದ್ರು. ಇವತ್ತು ಮಹಿಳಾ ಮಣಿಗಳು ಇವತ್ತು ಏನು ಇಂಥ ಒಂದು ಅದ್ಭುತವಂತ ಯೋಜನೆಗಳನ್ನ 5 ಯೋಜನೆಗಳಲ್ಲಿ ಇವತ್ತು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅದರ ಜೊತೆಗೆ ಮಹಿಳೆಯರಿಗೆ ಮತ್ತೊಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅನ್ನಭಾಗ್ಯ ಯೋಜನೆ. ಯಾರು ಕೂಡ ರಾಜ್ಯದಲ್ಲಿರುವಂಥವ್ರು ಬಡವರು ಯಾರು ಕೂಡ ಹಸುವಿನಿಂದ ಮಲಗಬಾರದು ಅಂತೇಳಿ ತಿಳಿದು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಸಾಹೇಬರು ಕೂಡ ಸೇರಿ 10 kg ಅಕ್ಕಿಯನ್ನ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದವರು ಬರೀ 5 kg ಕೊಟ್ಟು ಅವರು ಕೈ ಚೆಲ್ಕೊಂಡ್ರು. ಆದರೆ ಇನ್ನ 5 kg ಅಕ್ಕಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಯವರು ಕೇಂದ್ರಕ್ಕೆ ಕೇಳಿದಾಗ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಹೇಳಿದಾಗ ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಂತ ಓಟ್ ಹಾಕಿದ್ದಂಥವ್ರಿಗೆ ಅಕ್ಕಿ ಕೊಡಬಾರ್ದು ಅಂತೇಳಿ ತಿಳಿದು ಅವ್ರು ಅಲ್ಲಿಂದ ಕೇಂದ್ರದಿಂದ ಯಾರು ಕೂಡ 1 kg ಅಕ್ಕಿ ಕೂಡ ಕೊಡ್ಲಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾವೊಬ್ಬ ನಾವು ಮಾತನ್ನು ಕೊಟ್ಟಿದ್ದೀವೋ ಪ್ರಣಾಳಿಕೆಯಲ್ಲಿ ಅವ್ರಿಗೆ ಯಾರಿಗೂ ಕೂಡ ಮಾತು ತಪ್ಪಬಾರ್ದು ಅಂತೇಳಿ ತಿಳಿದು ಆ 5 kg ಅಕ್ಕಿಯ ದುಡ್ಡನ್ನ ಸುಮಾರು ತಲಾ ಒಬ್ಬರಿಗೆ 170 ರೂಪಾಯಿ ಅಂತಾನೆ ಇವತ್ತು ಪ್ರತಿ ಮನೆಯಲ್ಲಿರುವಂತ ಪ್ರತಿ ತಲೆಗೆ 170 ರೂಪಾಯಿ ಕೂಡ ಕೊಡುವಂತ ಒಂದು ವ್ಯವಸ್ಥೆ ಅನ್ನ ಬಗ್ಗೆ ಯೋಜನೆಯಲ್ಲಿ ಮಾಡಿದ್ದಾರೆ ಅಂತೇಳಿ ಹೆಗ್ಗಳಿಕೆಯಿಂದ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಬಂಧುಗಳೇ. ಅದರ ಜೊತೆಗೆ ಬಹಳ ಜನ ಮಹಿಳೆಯರು ಮನೆಯಲ್ಲಿ ಕರೆಂಟ್ ಬಿಲ್ ಇಲ್ದಾಗ, ಕರೆಂಟ್ ಬಿಲ್ ಕಟ್ಟಲಾರ್ದಾಗ ಬಹಳ ಜನ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಮ್ಮ ಮನೆಗಳು ಕೂಡ ಆಗಿರ್ತಾವ, ಏನಮ್ಮ ಕಟ್ಕೆರ್ಲೆ ಗए थे क्या हमारे घर में बिल नहीं बने तो कट कर ले गए ना, पुराना जमाने में, पुराना टाइम में साल का पहले ಮೊದಲೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅದನ್ನೆಲ್ಲ ತಿಳಿದು ಕೂಡ ಯಾವೊಬ್ಬ ಮನೆಯಲ್ಲಿ ಕೂಡ ಬೆಳಕು ಕತ್ಲ ಆಗ್ಬಾರ್ದು ಅಂತೇಳಿ ತಿಳಿದು ಬಡವರ ಮನೆಯಲ್ಲಿ, ಮುಖ್ಯವಾಗಿ ಬಡವರ ಮನೆಗೆ 200 ಯೂನಿಟ್ಗಳನ್ನ ಕೊಡುವಂತ ಒಂದು ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರದ ಒಂದು ಸರ್ಕಾರ ಮಾಡಿದೆ ಅಂತೇಳಿ ಹೆಗ್ಗಳಿಕೆ ಅಂತ ಹೇಳಿ ಹೇಳಿಕ್ಕೆ ಬಹಳ ಸಂತೋಷ ಆಗುತ್ತೆ. ಇವತ್ತು ರಾಜ್ಯಾದ್ಯಂತ ನೋಡ್ಬೋದು ಬಹಳ ಜನ ಅನೇಕ ಮಹಿಳೆಯರು ಒಂದು ತಿಂಗಳಾದ ಕೂಡಲೇ 1000ದಿಂದ 1500 ರೂಪಾಯಿ ಇವತ್ತು ಬಿಲ್ ಅನ್ನು ಕಟ್ತಾ ಇದ್ರು. ಆದ್ರೆ ಇವತ್ತಿನ ದಿನ ಮಾತ್ರ ಕಳೆದ ನಮ್ಮ ಸರ್ಕಾರ ಬಂದ್ಮೇಲೆ ಕಳೆದ ಆಗಸ್ಟ್ ನಿಂದ ಇದುವರೆಗೂ ಕೂಡ ಯಾರು ಕೂಡ 1 ರೂಪಾಯಿ ಬಿಲ್ ಅನ್ನು ಕೂಡ ಕಟ್ತಾ ಇಲ್ಲಲ್ಲಮ್ಮ. ನಿಮ್ಮ ಬಿಲ್ ಅನ್ನು ಎಲ್ಲ ಕೂಡ ಸೇರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ ನಮ್ಮ DK ಶಿವಕುಮಾರ್ ಸಾಹೇಬ್ರ ಸರ್ಕಾರ ತಮ್ಮ ಬಿಲ್ ಅನ್ನು ಇವತ್ತು ಕಟ್ತಾ ಇದೆ. ಯಾವ ಮಹಿಳೆ ಕೂಡ ಒಂದು ತಿಂಗಳಿಗೆ 1000ರಿಂದ 1500 ಹೊರೆ ಆಗಬಾರ್ದು, ಬರೆ ಆಗಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಆ ಬಿಲ್ ಅನ್ನು ಕೂಡ ಮಾನ್ಯ ಮುಖ್ಯಮಂತ್ರಿ ಅವರು ಇವತ್ತು ಕಟ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇಂಥ ಯೋಜನೆಗಳನ್ನ, ಬಹಳಷ್ಟು ಅದ್ಭುತವಾಗಿರುವಂತ ಯೋಜನೆಗಳನ್ನ, 5 ಯೋಜನೆಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಬಹಳಷ್ಟು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾಡ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ಇನ್ನೊಂದು 5ನೇ ಪಂಚ ಯೋಜನೆಯಲ್ಲಿ ಕೂಡ ಯುವ ನಿಧಿ. ತಮ್ಮ ಯುವಕರಿಗೆ ತಮ್ಮ ಮನೆಯಲ್ಲಿ ತಮ್ಮ ಮಗ ಡಿಗ್ರಿ ಮಾಡ್ಕೊಂಡಿರ್ತಾನೆ, ಆದ್ರೆ ತಾವು ಸಾಲ ಸೂಲ ಮಾಡಿ ಡಿಗ್ರಿಗೆ ಓದಿಸಿರ್ತೀರ, ಅವನಿಗೆ 1 ಲಕ್ಷ ರೂಪಾಯಿ ಮೇಲೆ ಹಣ ಖರ್ಚು ಮಾಡಿ ಡಿಗ್ರಿ ಮಾಡಿರ್ತಾರೆ. ಆದ್ರೆ ಅವನಿಗೆ ಉದ್ಯೋಗ ಸಿಗಲ್ಲ. ಉದ್ಯೋಗ ಸಿಗ್ಲಾರ್ದಾಗ ಅವನಿಗೆ ಬೇರೆ ಬೇರೆ ಚಟುವಟಿಕೆಗಳಿಂದ ಹೋಗ್ತಾ ಇರ್ತಾನೆ. ನಮ್ಮ ಮನೆಯಲ್ಲಿ ಬಹಳ ಜನ ಹೆಣ್ಮಕ್ಳಿಗೆ ಅದು ಅನುಭವ ಆಗಿರುತ್ತೆ, ತಂದೆ ತಾಯಿಗಳಿಗೆ ಅನುಭವ ಆಗಿರುತ್ತೆ. ಅದನ್ನ ಕಂಡು ಮಾನ್ಯ ಮುಖ್ಯಮಂತ್ರಿ ಅವರು ಸುಮಾರು ಯಾವೊಬ್ಬ ವಿದ್ಯಾರ್ಥಿ 2023-24 ಇಸ್ವಿಯಲ್ಲಿ ತೇರ್ಗಡೆ ಆಗಿದಾರೋ ಅವರು ಯಾರಿಗೆ ಉದ್ಯೋಗ ಸಿಗ್ಲಿಲ್ಲನೋ ಅವ್ರಿಗೆ 24 ತಿಂಗಳವರೆಗೆ ಕೂಡ 2 ವರ್ಷದವರೆಗೆ ಕೂಡ 3000 ರೂಪಾಯಿ ಅಂತ ತಲಾ ಒಬ್ಬ ವಿದ್ಯಾರ್ಥಿಗೆ ಕೊಡುವಂತ ಒಂದು ವೇತನವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಬಹಳ ಹೆಗ್ಗಳಿಕೆಯಿಂದ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಬಂಧುಗಳೇ. ಇಂಥ ಒಂದು ಅನೇಕ ಅಭಿವೃದ್ಧಿ ಯೋಜನೆಗಳನ್ನ, ಜನಪರ ಕಾಳಜಿ ಇರುವಂತ ಯೋಜನೆಗಳನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಬಂಧುಗಳೇ. ತಾವೆಲ್ಲರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾ ಇರ್ತಾರೆ, ಈ ಡೋಂಗಿ ಜನ ಬರ್ತಾ ಇರ್ತಾರೆ. ಇವತ್ತು ಇಲ್ಲಿ ಎಷ್ಟು ಜನ ನೀವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಅಕ್ಕ ತಂಗಿಯರಾಗಿ ಅಣ್ಣ ತಮ್ಮದರಾಗಿ ನಾವು ಕೂತಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಬರ್ತಾರೆ. ಇವತ್ತು ನಮ್ಮ ಧರ್ಮಗಳಲ್ಲಿ ವಿಷ ಬೀಜ ಬಿತ್ತುವಂತ ಒಂದು ಕೆಲಸ ಇವತ್ತು ಬರ್ತಾರೆ. ಇವತ್ತು ಕೆಲವೇ ದಿನಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುತ್ತೆ. ಅವತ್ತು ಹೇಳ್ತಾರೆ ಇವತ್ತು ನಮಗೆಲ್ಲ ಕೂಡ ಅಚ್ಚೆ ದಿನ ತರ್ತೀವಿ ಮಾಡ್ತೀವಿ ಅಂತೇಳಿ. ಯಾರು ಕೂಡ ಇಂಥ ಒಂದು ಸುಳ್ಳು ಮಾತಿಗೆ ಮಾರು ಹೋಗ್ಬೇಡ್ರಿ ಬಂಧುಗಳೇ. ಇವತ್ತು ತಮಗೆ ಸುಮಾರು ಕಾಂಗ್ರೆಸ್ ಪಕ್ಷ ಬಂದ್ಮೇಲೆ
ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಬಡವರು ಕೂಡ ಒಂದು ಮನೆಗೆ ತಿಂಗಳಿಗೆ 5,000 ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದೆ ಅಂತೇಳಿ ನಾವು ಕಾಂಗ್ರೆಸ್ನವರು ಹೆಗ್ಗಳಿಕೆಯಿಂದ ಹೇಳ್ಕೊಂತೀವಿ. ಆದ್ರೆ ಇವತ್ತು ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರದವರು ನಮ್ಮಲ್ಲಿರುವಂತ ಸಂತೋಷದಿಂದ ಇರುವಂತ ಬದುಕುವಂತ ಜನಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಯಾರು ಕೂಡ ಮಾರು ಹೋಗಬಾರ್ದು ಅಂತೇಳಿ ಈ ವೇದಿಕೆ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ವಿ. ಯಾಕಂದ್ರೆ ಚುನಾವಣೆ ಬಂದ ಮೇಲೆ ಇಂಥವನ್ನೆಲ್ಲ ಗುರ್ತಾಗ್ತವೆ. ಚುನಾವಣೆ ಬಂದ ನಂತರ ನಮ್ಮ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂತ ಒಂದು ಕೆಲಸ ಇವತ್ತು ಕೇಂದ್ರ ಸರ್ಕಾರ ನಡೆಸುವಂತ ಬಿಜೆಪಿ ಸರ್ಕಾರ ಮಾಡುತ್ತೆ. ಅದಕ್ಕೆ ತಾವೆಲ್ಲರೂ ಕೂಡ ಯಾರು ಕೂಡ ಅದಕ್ಕೆ ಮತವನ್ನು ಕೊಡಬಾರ್ದು, ಹೋಗೊಟ್ಟಬಾರಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸಿ ತಾವೆಲ್ಲರೂ ಕೂಡ ಬಹಳಷ್ಟು ಪ್ರಜ್ಞಾವಂತರಿದ್ದೀರಿ. ಇವತ್ತು ತಮ್ಮ ಜೊತೆಗೆ ಯಾರಿದ್ದಾರೆ, ತಮ್ಮ ಜೊತೆಗೆ ತಮ್ಮ ತಂದೆ ತಾಯಿ ರೀತಿಯಾಗಿ ಯಾರಿದ್ದಾರೆ, ತಮ್ಮ ಅಣ್ಣ ತಮ್ಮಂದರ ರೀತಿಯಾಗಿ ಯಾರಿದ್ದಾರೆ, ತಮ್ಮ ಕುಟುಂಬಸ್ಥರ ಜೊತೆಯಾಗಿ ಯಾರಿದ್ದಾರೆ ಅನ್ನುವಂಥ ವಿಚಾರವನ್ನು ಯೋಚನೆ ಮಾಡುವಂತ ಶಕ್ತಿ ನಮ್ಮ ಮಹಿಳಾ ಮಣಿಗಳಲ್ಲೇ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ತಾವು ಮುಂಬರುವ ದಿನಗಳಲ್ಲಿ ಕೂಡ ಇದೇ ರೀತಿ ಯಾವ ರೀತಿ ನಮ್ಮ ಸರ್ಕಾರದ ಮೇಲೆ ಆಶೀರ್ವಾದ ಮಾಡಿದರೋ ಅದೇ ಒಂದು ಆಶೀರ್ವಾದನ ಮುಂಬರುವ ದಿನಗಳಲ್ಲಿ ಕೂಡ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ತಾವೆಲ್ಲರೂ ಕೂಡ ಒಟ್ಟಾಗಿ ಈ ಬಾರಿ ಕೂಡ ತಮಗೆ ಏನು ಇವತ್ತು ಕಷ್ಟದ ಜೊತೆಗೆ ತಮ್ಮ ಸರ್ಕಾರ ಇರುತ್ತೋ ಈ ಸರ್ಕಾರ 5 ವರ್ಷಗಳ ಕಾಲ ಸುಭದ್ರವಾಗಿರುತ್ತೆ, ಗ್ಯಾರಂಟಿ ಆಗಿರುತ್ತೆ. ನಮ್ಮ ಗ್ಯಾರಂಟಿಗಳನ್ನ ಬೇರೆಯವರು ಕೂಡ ಕಾಪಿ ಮಾಡುವಂತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. 5 ವರ್ಷಗಳ ಕಾಲ ತಮ್ಮ ತಿಂಗಳಿಗೆ 5,000 ಬರುವಂತದ್ದನ್ನ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಕೇಂದ್ರದಲ್ಲಿ ಇರುವಂತವರು ನೋಡ್ತಾ ಇದ್ದಾರೆ, ಈ ಸರ್ಕಾರವನ್ನ ಏನಾದರೂ ಮಾಡಬೇಕು, ಬೆಳೆಸಬೇಕು, ಬಡವರಿಗೆ 5,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದಾರೆ, ಇಂಥ ಸರ್ಕಾರವನ್ನ ತೆಗಿಬೇಕಂತೇಳಿ ಪ್ರಯತ್ನ ಮಾಡ್ತಾರೆ. ತಮ್ಮ ಆಶೀರ್ವಾದ ಇರೋವರೆಗೆ ತಮಗೆ ಯಾರ್ಯಾರಿಗೆ ಬಡವರಿಗೆ 5,000 ರೂಪಾಯಿ ಹೋಗ್ತಿದನೋ ಆ ಬಡವರಿಗೆ ಇರುವಂತ ಶಕ್ತಿವರೆಗೂ ಕೂಡ ಕೇಂದ್ರ ಸರ್ಕಾರದವರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲವನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಇದೇ ತಿಂಗಳು ಕೂಡ ಮಹಿಳೆಯರಿಗಾಗಿನೇ ನಾವು ವಿಶೇಷವಾಗಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ನಿಮ್ಮ ಜೊತೆಗಿರುತ್ತೆ. ಮಹಿಳೆಯರಿಗೆ ಉಚಿತವಾಗಿದೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ. ಅದರ ಜೊತೆಗೆ ಮಹಿಳೆಯರನ್ನ ಸಬಲೀಕರಣ ಮಾಡಿದಾಗ ಮಾತ್ರನೇ ನಮ್ಮ ಸರ್ಕಾರಗಳು, ನಮ್ಮ ದೇಶ, ನಮ್ಮ ಮನೆ, ನಮ್ಮ ಊರು, ನಮ್ಮ ಓಣಿ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರವನ್ನ ನಮ್ಮ ಸರ್ಕಾರ ಇಟ್ಕೊಂಡಿದೆ, ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿದೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಮಹಿಳಾ ಮಣಿಗಳಿಗೆ ದೊಡ್ಡ ಶಕ್ತಿಯನ್ನು ಕೊಡುವಂತ ಒಂದು ವ್ಯವಸ್ಥೆ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಇದೇ ತಿಂಗಳು ಮೊನ್ನೆ ಕೂಡ ನಮ್ಮ ಮಹಿಳಾ ದಿನಾಚರಣೆ ಕೂಡ ನಡೆದಿದೆ. ಇವತ್ತು ಅದರ ಪರವಾಗಿ ನಮ್ಮ DC ಸಾಹೇಬರು ಕೂಡ ಹೇಳ್ತಾ ಇದ್ರು, ಅವ್ರಿಗಾಗಿನೇ ಒಂದು ವಿಶೇಷವಾದಂತ ಒಂದು ಕೇಕನ್ನು ತರಿಸಿದೀವಿ ಅಂತೇಳಿ. ಮಹಿಳೆಯರು ಇಲ್ಲಂದ್ರೆ ನಾವು ಯಾರು ಕೂಡ ಇಲ್ಲ. ಇಷ್ಟು ಜನ ನಾವೆಲ್ಲ ಇಲ್ಲಿ ಕುಂತಿದೀವಿ ಅಂದ್ರೆ ನೀವು ಕೊಟ್ಟಿರುವಂತ ಭಾಗ್ಯ. ಇವತ್ತು ಮಹಿಳಾ ಮಣಿಗಳೇ ಇಲ್ಲಂದ್ರೆ ನಾವು ಯಾರು ಕೂಡ ಈ ಭೂಮಿ ಮೇಲೆ ಬರಕ್ಕೆ ಸಾಧ್ಯ ಇಲ್ಲವನ್ನುವಂತ ವಿಚಾರವನ್ನು ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿ ಮನಗೊಂಡಿದೆ ಇವತ್ತು. ಅದಕ್ಕೆ ಮಹಿಳೆಯರಿಗೆ ಶಕ್ತಿ ತುಂಬಬೇಕು, ಮಹಿಳೆಯರಿಗೆ ಶಕ್ತಿ ಕೊಡಬೇಕು, ಮಹಿಳೆಯರ ಜೊತೆಗೆ ಪಕ್ಷಗಳು ಇರಬೇಕಂತೇಳಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಸದಾ ಮಹಿಳೆಯರ ಜೊತೆಗೆ ಇರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳ ಜೊತೆಗೆ ಕೂಡ ಇವತ್ತು ತಮಗೆಲ್ಲ ಕೂಡ ಒಳ್ಳೇದಾಗಬೇಕು. ತಮ್ಮ ಜೊತೆಗೆ ನಾವಿರ್ತೀವಿ. ಸರ್ಕಾರ ಇವತ್ತು ಯಾವತ್ತೂ ಕೂಡ ನಿಮ್ಮ ಜೊತೆಗಿರುತ್ತೆ, ಜಿಲ್ಲಾಡಳಿತ ನಿಮ್ಮ ಜೊತೆಗಿರುತ್ತೆ, ವೇದಿಕೆ ಮೇಲೆ ಇರುವಂಥ ಎಲ್ಲ ನಾಯಕರು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ವಿಚಾರ ತಿಳಿಸಿ ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ನಮ್ಮ ಜಿಲ್ಲೆ ಸಣ್ಣ ಜಿಲ್ಲೆ ಆದರೂ ಕೂಡ 5ಕ್ಕೆ 5 ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸಿ ಬಂದಿದ್ರು ಇವತ್ತು ಅದರಲ್ಲಿ ನಮ್ಮ ತುಕಾರಾಮ್ ಅಣ್ಣನವರು, ನಮ್ಮ ನಾಗರಾಜ್ ಅಣ್ಣನವರು, ಕಂಪ್ಲಿ ಗಣೇಶ್ ಅವರು, ಭರತ್ ರೆಡ್ಡಿ ಅವರು, ನಾಗೇಂದ್ರ ಅವರು, ನಾವೆಲ್ಲರೂ ಕೂಡ 5 ಜನ ಪಂಚ ಪಾಂಡವರಂತಾನೆ ತಮ್ಮ ಜೊತೆಗೆ ಯಾವತ್ತೂ ಕೂಡ ಇರ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗ್ಲಾರ್ದಂತೆ ನೋಡ್ಕೊಂತೀವಿ. ತಮ್ಮ ಜೊತೆಗೆ ತಮ್ಮ ಮಗನಾಗಿ, ತಮ್ಮ ತಮ್ಮನಾಗಿ ನಾವೆಲ್ಲ ಕೂಡ ಇರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ನಮ್ಮ ಜಿಲ್ಲೆ ಯಾವತ್ತೂ ಕೂಡ ನಮ್ಮ ಮಹಿಳೆಯರಿಗೆ ಶಕ್ತಿ ಕೊಡುವಂತ ಜಿಲ್ಲೆ ಆಗಿದೆ ಅಂತ ಒಂದು ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ಮಾನ್ಯ ಮುಖ್ಯಮಂತ್ರಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಮಾನ್ಯ ಉಪಮುಖ್ಯಮಂತ್ರಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದ್ರೆ ಅವರ ದಾಟಿಯಲ್ಲಿ ನಾಗೇಂದ್ರ ನೀನೇ ಮಾಡಿ ಹೋಗಯ್ಯ, ನಮ್ಮ ಶಾಸಕರು ತುಕಾರಾಮಣ್ಣ ಇದ್ದಾರೆ, ಅವರೇ ಇದ್ದಂಗೆ DK ಶಿವಕುಮಾರ್ ಅವರೇ ಇದ್ದಂಗೆ, ನಮ್ಮ ಗಣೇಶ್ ಅವರು ಇದ್ದಾರೆ, ಅವರೇ ಮಂತ್ರಿಗಳಿದ್ದಂಗೆ, ನಮ್ಮ ಭರತ್ ರೆಡ್ಡಿ ಅವರು ಎನರ್ಜೆಟಿಕ್ ಡೈನಮಿಕ್ ಆಗಿರುವಂತ ಶಾಸಕರಿದ್ದಾರೆ, ನೀವೇ ಬಳ್ಳಾರಿಗೆ ನೀವೇ ಹೋಗಿ ಮಾಡಿ ಅಂತೇಳಿ ಇವತ್ತು ಅವರು ಆದೇಶ ಮಾಡಿದ್ರು. ಅವರ ಆದೇಶದಂತೆ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾಡಳಿತ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಎಲ್ಲ 5 ತಾಲೂಕಿನಿಂದ ಎಲ್ಲ ಮಹಿಳೆಯರನ್ನ ಒಗ್ಗೂಡಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ರಾಜ್ಯ ಸರ್ಕಾರದ
ಯೋಜನೆಗಳ ಬಗ್ಗೆ ಅವರಿಗೆ ವಿವರಣೆ ಮಾಡಿದಿರಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಅದ್ಭುತವಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟು, ಇವತ್ತು ಒಂದು ಡಿಪಾರ್ಟ್ಮೆಂಟ್ ಅಂತಂದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಈ ಒಂದು ವೇದಿಕೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಗಳನ್ನು ಕರ್ಕೊಂಡು ಬಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದರೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತಿನ ಜಿಲ್ಲಾ ಎಲ್ಲ ಕಡೆಯಿಂದ ಕೂಡ ನಾವು ಒಟ್ಟಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಮತ್ತೊಮ್ಮೆ ಹೇಳಿ, ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಇವತ್ತು ಅನೇಕ ಜನರು ಇವತ್ತೆಲ್ಲ ಕೂಡ ಇದ್ದಾರೆ, ಅವ್ರಿಗೆ ಎಲ್ಲ ಕೂಡ ಒಂದ್ಸುತ್ತಾ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸಿ, ತಾವೆಲ್ಲರೂ ಕೂಡ ಮಹಿಳೆಯರು ಬೇರೆ ಬೇರೆ ದೂರದ ಪ್ರದೇಶದಿಂದ ಬಂದಿರ್ತೀರಿ, ತಾವೆಲ್ಲರೂ ಕೂಡ ಆರಾಮಾಗಿ ಮನೆಗಳಿಗೆ ಜೋಪಾನವಾಗಿ ತಾವು ಸೇರಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ, ಇವತ್ತು ಮುಖ್ಯವಾಗಿ ಈ ಒಂದು ವೇದಿಕೆ ಮೇಲೆನೆ ನಾನು ವುಮೆನ್ ಆ್ಯಂಡ್ ಚೈಲ್ಡ್ಗೆ ಆದೇಶವನ್ನು ಮಾಡ್ತೀನಿ. ಯಾರ್ಯಾರಿಗೆ ಜನಕ್ಕೆ ಕೆಲವರಿಗೆ ಕೈ ಎತ್ತಾ ಇದ್ರು ನಮಗೆ ಬಂದಿಲ್ಲ ಅಂತೇಳಿ, ಒಂದು 10% ಜನಕ್ಕೆ ಬಂದಿರಲಿಕ್ಕಿಲ್ಲ ಇರ್ಬೋದು, ಆದರೆ ತಾವೆಲ್ಲರೂ ಕೂಡ ಪ್ರತಿಯೊಬ್ಬರ ಮನೆಗೆ ವಿಸಿಟ್ ಕೊಟ್ಕೊಂಡು ಒಂದು 15ರಿಂದ 1 ತಿಂಗಳ ಒಳಗಡೆನೆ ತಾವು ಎಲ್ಲರೂ ಕೂಡ ಯಾರ್ಯಾರ ಮನೆಗಳಿಗೆ 2,000 ಹೋಗಿಲ್ಲನೋ, ಯಾರ ಮನೆಗಳಿಗೆ ಕರೆಂಟ್ ಬಿಲ್ ಮತ್ತೆ ಕಟ್ಸ್ಕೊಂತಿದಾರೋ ಅದನ್ನ ತಾವು ಚೆಕ್ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ನಮ್ಮ 2,000 ರೂಪಾಯಿ ಗೃಹಲಕ್ಷ್ಮಿಯ ಯೋಜನೆ ಮಾತ್ರ ವಂಚಿತ ಹಾಕ್ಕೊಡ್ದು. ಯಾಕಂದ್ರೆ ತಮ್ಮ ಆಧಾರ್ ಲಿಂಕ್ ಇರಲ್ಲ, ಕೆಲವರಿಗೆ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆಲ್ಲ ಕೂಡ ಸ್ಪೆಷಲ್ ಡ್ರೈವ್ ಆಗಿ ಬಳ್ಳಾರಿ ಸಿಟಿಯಲ್ಲಿ ಕೂಡ 4,000 ಜನಕ್ಕೆ ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಮಾನ್ಯ ನಮ್ಮ ಶಾಸಕರು ಕಂಪ್ಲಿ ಗಣೇಶ್ ಅವರು ಕೂಡ ಯಾರ್ಯಾರಿಗೆ ಬರಲಿಲ್ಲ ಅದನ್ನೆಲ್ಲ ಕೂಡ ಕೊಟ್ಟರೆ, ಇನ್ನು ಕೇವಲ ನಮ್ಮ ತುಕಾರಾಮಣ್ಣನವರ ಅವರು ನೋಡಿರ್ತಾರೆ, ಅಲ್ಲಿ ಅವರು ಭಾಳ ಫಾಸ್ಟ್ ಆಗಿದ್ದಾರೆ, ಅದರಲ್ಲಿಗೆಲ್ಲ ಮೋಸ್ಟ್ಲಿ ಬಂದಿರ್ತಾವೆ ಅಂತೇಳಿ ಅನ್ಕೊಂಡಿರ್ತೀನಿ. ಅಲ್ಲಿ ನಾಗರಾಜಣ್ಣವರು ತಾವು ಕೂಡ ಅಲ್ಲಿ ಯಾರಿಗಾದ್ರೂ ಬಂದಿಲ್ಲ ಅಂತೇಳಿ ತಿಳಿಸಿದಾಗ, ಇದು ಕೇವಲ ಇನ್ನು 1 ತಿಂಗಳ ಒಳಗಡೆನೆ ಅವ್ರಿಗೆಲ್ಲ ಕೂಡ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಬರಬೇಕು, ಶಕ್ತಿ ಯೋಜನೆಗೆ ಏನಾದರೂ ಕಾರಣದ ಏನಾದರೂ ತೊಂದರೆ ಇದ್ರೆ ಅದನ್ನು ಕೂಡ ಕೊಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ, ಇವತ್ತು 5 ಭಾಗ್ಯಗಳು ಯಾರ್ಯಾರಿಗೆ ಬರಲಿಲ್ಲ ಅವ್ರನ್ನೆಲ್ಲ ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೆ ತಲುಪಿದೆ ಅನ್ನುವಂಥ ವಿಚಾರವನ್ನು ಮಾಡಲಿಕ್ಕೆ ನಾವು ಡ್ರೈವ್ ಅನ್ನು ಮಾಡ್ತೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳ ಜೊತೆಗೆ ನಮ್ಮ CEO ಸಾಹೇಬರು, ನಮ್ಮ ಕಮಿಷನರ್ ಅವರು ಮತ್ತು ಜಿಲ್ಲಾಡಳಿತದಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನೊಂದು ನೋಡಿಕೊಂಡು ನೀವು ಎಲ್ಲ ಸೇರಿ ಯಾವ ಮನೆಗಳಿಗೆ ಯಾರಿಗೆ 2,000 ರೂಪಾಯಿ ಸೇರಿಲ್ಲನೋ, ಯಾರ ಮನೆಗೆ ಅನ್ನಭಾಗ್ಯ ಹೋಗ್ಲಿಲ್ಲನೋ, ಯಾವ ಮನೆಗೆ ಶಕ್ತಿ ಯೋಜನೆ ಹೋಗ್ಲಿಲ್ಲನೋ, ಯಾವ ಮನೆಗೆ ಗೃಹಲಕ್ಷ್ಮಿ ಹೋಗ್ಲಿಲ್ಲನೋ, ಆ ಮನೆಗಳಿಗೆ ಯಾವ ಮನೆಗೆ ಯುವನಿಧಿ ತಲುಪಿಲ್ಲನೋ ಅವನ್ನೆಲ್ಲ ಕೂಡ 1 ತಿಂಗಳ ಒಳಗಡೆನೆ ನಾವೆಲ್ಲ ಕೂಡ ಭರ್ತಿ ಮಾಡ್ತೀವಿ. ಅವರೆಲ್ಲ ಕೂಡ 1 ತಿಂಗಳ ಒಳಗಡೆನೆ ಕೊಡ್ತೀವಿ, ರೆಕ್ಟಿಫಿಕೇಶನ್ ಮಾಡಿಕೊಂಡು ಅವ್ರಿಗೆಲ್ಲ ಕೂಡ ಈ ಸರ್ಕಾರದ ಯೋಜನೆಯನ್ನು ಬರುವಂಥ ಒಂದು ಕೆಲಸ ಈ ವೇದಿಕೆ ಮೇಲೆ ಇರುವಂಥ ನಾವೆಲ್ಲ 5 ಶಾಸಕರು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ, ತಮಗೆಲ್ಲ ಕೂಡ ಒಳ್ಳೇದಾಗಬೇಕು, ತಮಗೆ ಒಳ್ಳೇದಾದ್ರೆ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ, ನಮಗೆಲ್ಲ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥ ನಿರ್ಧಾರದಿಂದ ಇವತ್ತು ರಾಜ್ಯ ಸರ್ಕಾರ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಜಿಲ್ಲಾಡಳಿತಕ್ಕೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತೇಳಿ ಅವರು ಕೂಡ ಈಗಾಗಲೇ ಕೂಡ ದೂರವಾಣಿ ಮೂಲಕ ಹೇಳಿದ್ದೀವಿ, ತಮಗೆಲ್ಲ ಕೂಡ ಒಳ್ಳೇದಾಗಬೇಕಂತೇಳಿ ಹೇಳಿ, ನನಗಿಷ್ಟು ಮಾತಾಡಲಿಕ್ಕೆ ಮಹಿಳಾ ಮನೆಗಳು ಪಾಪ ಬಹಳ ದೂರದಿಂದ ಬಂದು ಈ ಬಿಸಿಲಲ್ಲಿ ಕುಂತು ಹೋಗಿದ್ದಾರೆ. ತಮಗೆಲ್ಲ ಕೂಡ ಮತ್ತೊಮ್ಮೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ನಮ್ಮೆಲ್ಲರ ಪರವಾಗಿ ತಮಗೆ ಅನಂತ ಕೋಟಿಯ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಚುನಾವಣೆ ಪೂರ್ವದಲ್ಲಿ ಪ್ರತಿ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟ ಮೇಲೆ ಹಿಂದೆ ಒಂದು ಟೀಮ್ ಬರ್ತೈತೆ ಅವ್ರ ಹಿಂದೆ. ಅಂದರೆ ಈ ಗ್ಯಾರಂಟಿ ಕಾರ್ಡು ಯಾವುದು ಕೂಡ ಸತ್ಯ ಅಲ್ಲ, ಇದೆಲ್ಲ ಸುಳ್ಳು, ತಾವೆಲ್ಲ ಯಾರು ನಂಬಾರ್ದು, ಯಾವುದೇ ಸರ್ಕಾರ ಕೂಡ ಮಾಡೋಕ್ಕಾಗಲ್ಲ, ಇದೆಲ್ಲ 2,000 ರೂಪಾಯಿ ಕೊಡೋದು ಮತ್ತು ಉಚಿತ ಬಸ್ಸು ಇವೆಲ್ಲ ಸುಳ್ಳು ಅಂತಂದು ಅನೇಕ ಜನ ಹಿಂದೆ ಬಂದು ಹೇಳ್ತಿದ್ರು. ಆದರೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಅಂದರೆ ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬರ್ತಿದೆ, ಇವತ್ತೇನು ಕಷ್ಟದಲ್ಲಿರೋಂಥ ನಮ್ಮ ತಾಯಂದಿರಿಗೆ ಇವತ್ತೇನು ನಾವು ಆಶ್ವಾಸನೆ ಭರವಸೆ ಕೊಟ್ಟಿದ್ವಿ ಅವೆಲ್ಲ ಗ್ಯಾರಂಟಿಗಳು ಇಡೀ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಂತ ಸಂಪೂರ್ಣವಾಗಿ ನಂಬಿಕೆ ಇತ್ತು. ಅದೇ ರೀತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನುಡಿದಂತೆ ನಡೆದಿದ್ದಾರೆಂಬ ಉದಾಹರಣೆ ಇವತ್ತೇನು 5 ಗ್ಯಾರಂಟಿಗಳು ಕೇವಲ 6-7 ತಿಂಗಳಲ್ಲಿ ಇಡೀ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ನಮ್ಮ ತಾಯಂದಿರು, ನಾವು ಗ್ರಾಮೀಣ ಭಾಗ ಅಂದ್ರೆ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಪೂರ ಗ್ರಾಮೀಣ ಭಾಗ. ಯಾಕಂದ್ರೆ ಪ್ರತಿ ಮನೆಯಲ್ಲಿ ಹೋದ್ರೆ ನಾವು ಆ ಕಷ್ಟಗಳು
ಪ್ರತಿ ಮನೆ ಮನೆ ಕೂಡ ನಾವು ನೋಡಿದ್ವಿ. ಯಾಕಂದ್ರೆ ನಮ್ಮ ತಾಯಂದ್ರು ಇವತ್ತು ಯಾಕಂದ್ರೆ ಎಲ್ಲಿ ಗ್ರಾಮಗಳು ಇರ್ತವೆ ಅಂತ ಭಾಗಗಳಲ್ಲಿ ನಮ್ಮ ಹೆಣ್ಮಕ್ಳಿಗೆ ಆದಷ್ಟು ಬೇಗ ಅಂದ್ರೆ ಇನ್ನು 15-16 ವರ್ಷ ತುಂಬಿರಲ್ಲ, ಮದುವೆ ಮಾಡಿ ಕೊಟ್ಬಿಟ್ಟಿರ್ತಾರೆ. 16 ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಿದ್ಮೇಲೆ ನಮ್ಮ ತಾಯಿ ಅಲ್ಲಿ ಹೋಗಿ ಅತ್ತೆ ಮಾವ ಅಲ್ಲಿ ಅಣ್ಣ ತಮ್ಮ ಇಡೀ ಸಂಸಾರ ತೂಗ್ಸಂತ ಜವಾಬ್ದಾರಿ ನಮ್ಮ ತಾಯಂದ್ರ ಮೇಲೆ ಬೀಳ್ತೈತಿ. ಅಂದ್ರೆ ಕೆಲವೊಂದು ಮನೆಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರಲ್ಲ. ಯಾಕಂದ್ರೆ ಹೆಣ್ಮಕ್ಳೇ ಸಂಸಾರ ನಡೆಸುವಂತ ಶಕ್ತಿ ನಮ್ಮ ಭಾಗಗಳಲ್ಲಿದೆ. ಹಂಗಾಗಿ ಈ 15-16 ವರ್ಷ ಮದುವೆ ಮಾಡಿಕೊಟ್ಮೇಲೆ ಆ ಸಂಸಾರ ನಡೆಸೋದು ಬಹಳಷ್ಟು ಕಷ್ಟ. ಯಾಕಂದ್ರೆ ಮಕ್ಕಳಾಗ್ತಾರೆ, ಮಕ್ಕಳಾದ್ಮೇಲೆ ಶಾಲೆಗೆ ಕಳಿಸ್ಬೇಕು, ಅವ್ರಿಗೆ ಟ್ಯೂಷನ್ ಕಳಿಸ್ಬೇಕು, ಇಲ್ಲ ಅನೇಕ ಮನೆ ರೇಷನ್ ಇರಲಿ, ಅದೇ ರೀತಿ ಅನೇಕ ಕುಟುಂಬದ ಜವಾಬ್ದಾರಿ ಎಲ್ಲ ನಮ್ಮ ತಾಯಂದ್ರ ಮೇಲೆ ಬೀಳ್ತಾವ. ಬಿದ್ದ ಮೇಲೆ ಅವ್ರು ಏನ್ ಮಾಡ್ತಾರ, ಮತ್ತೆ ಅನೇಕ ಸಾಲಗಳು ತಾಂಬಲೇಬೇಕು. ಇವತ್ತು ಅನೇಕ ಅಂದ್ರೆ ಬೇರೆ ಬೇರೆ ಕಡೆಗೆ ಸಾಲಗಳು ತಗೊಂಡು ಅದು ಕಟ್ಲಿಕ್ಕಾಗಿ ಬಹಳಷ್ಟು ಜನ ದಿನನಿತ್ಯ ದುಡಿಮೆ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಇಂಥವೆಲ್ಲ ಪರಿಸ್ಥಿತಿಗಳು ಪ್ರತಿ ಕುಟುಂಬದಲ್ಲಿ ನಾವು ನೋಡ್ತಿದ್ವಿ. ಹಂಗಾಗಿ ಇವತ್ತೇನು ಸರ್ಕಾರದಿಂದ ಬರಂತ 2,000 ರೂಪಾಯಿ ಇವತ್ತು ನಮ್ಮ ತಾಯಂದ್ರಿಗೆ ಬಹಳಷ್ಟು ಉಪಯೋಗ ಆಗಿತ್ತಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಹೋದಾಗ ನಮ್ಮ ತಾಯಂದ್ರಿಗೆ ಪ್ರತಿ ಮನೆ ಎಲ್ಲಿ ಗುಂಪಾಗಿ ನಿಂತಿರ್ತಾರ ಅಂತ ಕಡೆ ನಾನು ಕೇಳಿದಾಗ, ಇಲ್ಲ ಸರ್ ತಮ್ಮ ಸರ್ಕಾರದಿಂದ ಬರಂತ 2,000 ರೂಪಾಯಿ ನಮಗೆ ಬಹಳಷ್ಟು ಉಪಯೋಗ ಆಗ್ತಿತ್ತು ಅಂತಂದು ಬಹಳಷ್ಟು ಜನ ನಮ್ಮ ತಾಯಂದ್ರು ಹೇಳ್ತಿದ್ದಾರೆ. ಹಂಗಾಗಿ ಇವತ್ತು ಸರ್ಕಾರಗಳು ಅನೇಕ ಕರ್ನಾಟಕ ಇತಿಹಾಸದಲ್ಲಿ ಅನೇಕ ಸರ್ಕಾರಗಳು ಬಂದು ಹೋದು, ಆದ್ರೆ ಇಂಥ ಜನಪರ ಕಾರ್ಯಕ್ರಮ ರೂಪಿಸ್ಬೇಕಂದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ನಾವು ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಹಂಗಾಗಿ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಇವತ್ತೇನು ತಾವೆಲ್ಲ ಸರ್ಕಾರ ಅಂದ್ರೆ ರಾಜ್ಯದಲ್ಲಿ ಸರ್ಕಾರ ಬಂದಿರ್ಬೋದು, ಆದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 5 ಜನನ್ನ ಇವತ್ತು ನಾವಿರ್ಲಿ, ನಾಗೇಂದ್ರ ಅಣ್ಣ ಇರ್ಲಿ, ತುಕಾರಾಮ್ ಅಣ್ಣ ಇರ್ಲಿ, ನಾಗರಾಜ್ ಅಣ್ಣ ಇರ್ಲಿ, ಭರತ್ ರೆಡ್ಡಿ ಅಣ್ಣ ಇರ್ಲಿ, ಎಲ್ಲರೂ 5 ಜನಕ್ಕೆ ಆಶೀರ್ವಾದ ತಾವು ಸಂಪೂರ್ಣವಾಗಿ ಮಾಡಿದ್ರಿ. ಈ ಪ್ರೀತಿ ವಿಶ್ವಾಸ ನಮ್ಮ ಕೊನೆ ಉಸಿರಿರೋವರೆಗೆ ನಾವು ಮರೆಯಕ್ಕಾಗಲ್ಲ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಅಂದ್ರೆ ಹಿಂದೆ ಹೇಳ್ತಿದ್ರು ಭದ್ರಕೋಟೆ ಅಂತಂದು, ಹಂಗಾಗಿ ತಾವು ಅದನ್ನ ಪ್ರೂವ್ ಮಾಡಿರಿ. ಹಂಗಾಗಿ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ಮುಂದೆ ಬರೋಂಥ ದಿನಗಳಲ್ಲಿ ಇನ್ನ ಹೆಚ್ಚೆಚ್ಚು ಅಭಿವೃದ್ಧಿ ಅಂತ ಕರ್ನಾಟಕ ಸಾಗ್ತಿದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಂತ ಆಲೋಚನೆಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆ. ಯಾಕಂದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದು ಆಲೋಚನೆಗಳು ಯಾವ ವ್ಯಕ್ತಿ ಕೂಡ ಬರಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಬಡವರು, ಹಿಂದುಳಿದವರು ಇವತ್ತೇನಿದ್ದಾರೆ ಅವ್ರನ್ನ ಸಮಾನತೆ ತರಬೇಕಂದ್ರೆ ಇದೇ ಬಡವರಿಗೆ ಏನು ಆಲೋಚನೆ ಅಂದ್ರೆ ಯೋಜನೆಗಳು ರೂಪಿಸ್ಬೇಕು, ಅವ್ರು ರೂಪಿಸಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಿದೆ. ಇವತ್ತು ಮಾನ್ಯ ನಾಗೇಂದ್ರನ್ ಅವರು ನಿಜವಾಗ್ಲೂ ಬಹಳಷ್ಟು ಖುಷಿ ಆಗ್ತಿದೆ. ಯಾಕಂದ್ರೆ ನಮ್ಮ ಜಿಲ್ಲೆಯವರೇ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಇವತ್ತು ಬೇರೆ ಜಿಲ್ಲೆ ಬಗ್ಗೆ ನಾನು ಮಾತಾಡಲ್ಲ. ಪ್ರತಿಯೊಂದು ಅಭಿವೃದ್ಧಿ ವಿಚಾರದಲ್ಲಿ ನಾವು 4 ಜನ ಸೇರಿ ನಾಗೇಂದ್ರನ್ ಹಿಂದೆ ಇದ್ದು ಅವರು ಪ್ರತಿಯೊಂದು ವಿಚಾರದಲ್ಲಿ ಅಂದ್ರೆ ಯಾವುದೇ ತಾರತಮ್ಯ ಇಲ್ದಂಗೆ ಇವತ್ತೇನು ಅವ್ರ ತಾಲೂಕು ಇರಲಿ, ಸಿರುಗುಪ್ಪ ಇರಲಿ, ಬಳ್ಳಾರಿ ಇರಲಿ, ಸೊಂಡೂರು ಇರಲಿ, ಕಂಪ್ಲಿ ಇರಲಿ, ಸಮಾನವಾಗಿ ಅಭಿವೃದ್ಧಿ ಹತ್ರ ತಗೊಂಡು ಹೋಗ್ತಿದ್ದಾರೆ. ಪ್ರತಿಯೊಬ್ಬ ಶಾಸಕರಿಗೆ ನಿಮ್ಗೆ ಏನ್ ಮಾಡ್ರಿ, ನಾನು ನಮ್ಮ ಏನ್ ಧೈರ್ಯ ತುಂಬಂತ ಕೆಲಸ ನಮ್ಮ ನಾಗೇಂದ್ರನ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಇಂಥ ಸಚಿವರು ಪಡೆದಿರೋದು ಕೂಡ ನಮಗೆ ಬಹಳಷ್ಟು ಖುಷಿ ಆಗ್ತಿದೆ. ಹಂಗಾಗಿ ಇವತ್ತೇನು ಅವ್ರು ಸಚಿವರು ಅಂತಂದು ಯಾವತ್ತೂ ಕೂಡ ನಾವು ನೋಡಲ್ಲ, ಸ್ವಂತ ಅಣ್ಣ ತಮ್ಮ ಇದ್ದಂಗ ಆ ರೀತಿ ನಮ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಅದನ್ನ ನಾವು ಯಾವತ್ತೂ ಕೂಡ ಜೀವನದಾಗ ಮರೆಯಕ್ಕಾಗಲ್ಲ. ಹಂಗಾಗಿ ತಮ್ಗೆ ಹೇಳೋದಿಷ್ಟೇ, ಇವತ್ತೇನು ಈ ಯೋಜನೆಗಳು ಸಂಪೂರ್ಣವಾಗಿ ಕೆಲವೊಂದು ಕಡೆಗೆ ಸರಿಯಾದ ಮಾಹಿತಿ ಇಲ್ಲ ಅಧಿಕಾರಿಗಳಿಗೆ ಹೇಳೋದಿಷ್ಟೇ. ಇವತ್ತು ಯಾರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಪಡೆದಿಲ್ಲ ಅಂತವು ಗ್ರಾಮ ಪಂಚಾಯತಿ ಹೋಗಿ ಅಂತ ಅವೆಲ್ಲ ಸೌಲಭ್ಯಗಳು ನಮ್ಮ ತಾಯಂದ್ರಿಗೆ ಮುಗಿಸಂತ ಕೆಲಸ ಮಾಡಬೇಕು. ಯಾಕಂದ್ರೆ ಕೆಲವೊಬ್ಬರಿಗೆ ಸರಿಯಾದ ಮಾಹಿತಿ ಅಂದ್ರೆ ಒಂದು 90% ಆಗ್ತೀನಿ, ಒಂದು 10% ಇನ್ನ ಎಲ್ಲೆಲ್ಲಿ ಮುಟ್ಟಿಲ್ಲ ಅಂತ ಈ ಯೋಜನೆಗಳು ಮುಟ್ಟಂತ ಕೆಲಸ ಆಗ್ಬೇಕು. ಇವತ್ತು ತಮ್ಗೆ ಹೇಳೋದಿಷ್ಟೇ, ಯಾಕಂದ್ರೆ ಬಡತನ ಅಂಬೋದು ಎಲ್ಲರಿಗೂ ಸಾಮಾನ್ಯವಾಗಿ ಬಂದೇ ಬರ್ತೈತಿ. ತಮ್ಗೆ ಹೇಳೋದಿಷ್ಟೇ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು. ತಾವೆಲ್ಲ ಒಳ್ಳೆ ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ಕುಟುಂಬ ಬದಲಾವಣೆ ಆಗ ಸಾಧ್ಯ. ಯಾಕಂದ್ರೆ ಎಷ್ಟೇ ಕಷ್ಟ ಆಗಲಿ ವಿದ್ಯಾವಂತರು ಮಾಡ್ರಿ, ಯಾಕಂದ್ರೆ ತಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ವಿದ್ಯಾವಂತರು ತಾವೆಲ್ಲ ಮಾಡ್ಬೇಕಂತಂದು ಹೇಳಿ ಏನಿ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಇದು ಕರ್ನಾಟಕ ಇತಿಹಾಸದಲ್ಲಿ
ಮೊಟ್ಟ ಮೊದಲನೇ ಸಾರಿ ಇದು ಜನರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಬರುತ್ತೆ. ಇಲ್ಲಿ ಎಲ್ಲ ನಾವು ಮಾಡಿದ ಕೆಲಸ, ನಮ್ಮ ಸರ್ಕಾರನ ಎಷ್ಟು ಟೀಕೆ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಈ ಯೋಜನೆಗಳನ್ನ ಬಿಟ್ಟಾಗ BJP ಅವರು ಈ ಯೋಜನೆಗಳು ಮಾಡೋಕ್ಕೆ ಆಗಲ್ಲ, ನೀವೆಲ್ಲ ಜನರನ್ನ ಮೋಸ ಮಾಡ್ತಿದ್ದೀರಿ ಅಂತಂದರು. ಆದರೆ ಈ ಕಾಂಗ್ರೆಸ್ ರಕ್ತ ಇವತ್ತು ಮೋಸ ಮಾಡೋ ರಕ್ತ ಅಲ್ಲ. ಏನು ಮಾತು ಕೊಟ್ಟಿದ್ದೀವೋ ಅದೇ ರೀತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆಯಲ್ಲಿ ಎಲ್ಲ ಏನು ನಮ್ಮ ಸರ್ಕಾರ ಬಂದಿದ್ದ 6 ತಿಂಗಳಿಗೆ ಈ 5 ಯೋಜನೆಗಳನ್ನ ನಾವೆಲ್ಲ ಮಾಡಿ ಫಲಾನುಭವಿಗಳು ತಾವೆಲ್ಲ ನಮ್ಮ ಕಣ್ಣು ಮುಂದೆನೆ ಕುಂತಿದ್ದೀರಿ. ಇವತ್ತಿನ ದಿನಮಾನದಲ್ಲಿ ನಮ್ಮ ಬಳ್ಳಾರಿ ಕ್ಷೇತ್ರಕ್ಕೊಂದೇ ನಮ್ಮ ಗೃಹಲಕ್ಷ್ಮಿಯಲ್ಲಿ ಪ್ರತಿ ತಿಂಗಳು 15 ಕೋಟಿ ರೂಪಾಯಿ ಬಳ್ಳಾರಿ ವಿಧಾನಸಭಾ ಕ್ಷೇತ್ರಕ್ಕೊಂದೇ ನಮ್ಮ ಸರ್ಕಾರದ ಕಡೆಯಿಂದ ಫಲಾನುಭವಿಗಳ ಅಕೌಂಟ್ಗೆ ಸೇರ್ತಿದೆ. ಮತ್ತೆ ಅನ್ನಭಾಗ್ಯದಲ್ಲಿ ಪ್ರತಿ ತಿಂಗಳು ಅನ್ನಭಾಗ್ಯದಲ್ಲಿ ಇಷ್ಟುವರೆಗೆ ಅನ್ನಭಾಗ್ಯದಲ್ಲಿ 4 ಕೋಟಿ ರೂಪಾಯಿ ನಮ್ಮ ಫಲಾನುಭವಿಗಳಿಗೆ ಸೇರಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಅದರ ಜೊತೆಗೆ ಬಳ್ಳಾರಿ ನಗರ ಕ್ಷೇತ್ರಕ್ಕೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಏನು ಉಚಿತ ಕರೆಂಟನ್ನು ತಾವು ಪ್ರತಿ ತಿಂಗಳು ಪಡಿತಿದ್ದೀರೋ 38 ಕೋಟಿ ರೂಪಾಯಿ ಇವತ್ತುವರೆಗೆ ತಮಗೆಲ್ಲ ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಕಡೆಯಿಂದ ಸಿಕ್ಕಿರೋದು. ಇಷ್ಟೆಲ್ಲ ಮಾಡ್ತಿದ್ದಾರೆ. ಈ ಯಾವತ್ತು ನಮ್ಮ ಯೋಜನೆಗಳು ಇವೆಲ್ಲ ಸಕ್ಸಸ್ ಆದವು, BJP ಅವ್ರ ರಾಗ ಇನ್ನೊಂದು ಬಂತು. ಎಲ್ಲ ದುಡ್ಡನ್ನೆಲ್ಲ ತಗೊಂಡೋಗಿ ಜನರಿಗೆ ಫ್ರೀಯಾಗಿ ಉಚಿತವಾಗಿ ಕೊಡ್ತಿದ್ದಾರೆ. ಆದರೆ ಅಭಿವೃದ್ಧಿ ಕಡೆ ಗಮನನೇ ಇಲ್ಲ ಕಾಂಗ್ರೆಸ್ಗೆ ಅಂತೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. BJP ಅವರಿಗೆ ಜನ ದುಡ್ಡನ್ನು ಜನಕ್ಕೆ ತಗೊಂಡೋಗಿ ಕೊಡ್ತಿದ್ದೀವಿ ಹೊರತು ಯಾರ ಅಪ್ಪನ ಮನೆ ಜೋಬಿಂದ ನಾವು ತಗೊಂಡೋಗಿ ಕೊಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ವಿ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ದುಡ್ಡು, ನಿಮ್ಮ ಕಷ್ಟವನ್ನು ಮತ್ತೆ ತಿರುಗಿ ಯಾರ್ಯಾರೋ ಕಾಂಟ್ರಾಕ್ಟರ್ ಕೈಯಲ್ಲಿ, ರಾಜಕಾರಣಿಗಳ ಕೈಯಲ್ಲಿ ಹೋಗ್ದಂಗೆ ಜೋಪಾನವಾಗಿ ತಗೊಂಡ್ಬಂದು ಮತ್ತೆ ಆ ಬಡ ಜನರಿಗೆ ಸೇರ್ಸೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮಾಡ್ತಿದ್ದಾರೆ. ಅದನ್ನ ನೋಡ್ತಾ ಈ BJP ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಭಿವೃದ್ಧಿ ಕಡೆಗೆ ಬಂದ್ರೆ BJP ಸರ್ಕಾರದವರು ಕೋರ್ಟನ್ನು ಕಟ್ಟಿ 2-3 ವರ್ಷದಿಂದ ಬಿಟ್ಟೋಗಿದ್ರು. ಇನ್ನೊಂದು ವರ್ಷ ಆಗಿದ್ರೆ ಆ ಕೋರ್ಟ್ ಹಾಳು ಬಿದ್ದು ಹೋಗ್ತಿತ್ತು. ಅಂತ ಕೋರ್ಟ್ಗೆ, ಬಳ್ಳಾರಿ ಕೋರ್ಟ್ಗೆ ನಾವಾಗ್ಲಿ ನಾಗೇಂದ್ರಣ್ಣವರಾಗ್ಲಿ 22 ಕೋಟಿ ರೂಪಾಯಿನ ತಗೊಂಡು ಬಂದು ಆ ಕೋರ್ಟನ್ನು ಮರು ಚಾಲನೆಯನ್ನು ಮಾಡಿ ಇವತ್ತಲ್ಲಿ ಕೆಲಸಗಳು ಶುರುವಾಗಿದೆ ಸ್ನೇಹಿತರೆ. ಅದರ ಜೊತೆಯಲ್ಲಿ HR ಗವಿಯಪ್ಪ ವೃತ್ತಿಯಿಂದ APMC ವೃತ್ತಕ್ಕೆ APMC ವೃತ್ತಕ್ಕೆ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೋಡನ್ನು ಹಾಕ್ತಿದ್ದೀವಿ. ಈ ದುಡ್ಡನ್ನು ಸರ್ಕಾರದ ಕಡೆಯಿಂದನೇ ಬಂದಿದೆ. ಏನೇ ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತ ಹೇಳ್ತಿದ್ರಲ್ಲ ಅಂಥವ್ರಿಗೆ ಇವೆಲ್ಲ ಸಮಾಧಾನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಕೊಳಗಲ್ ರಸ್ತೆಯಿಂದ ಮತ್ತೆ ನಮ್ಮ ಶಾಂತಿನಗರ ರಸ್ತೆಗೆ 9 ಕೋಟಿ ರೂಪಾಯಿಯನ್ನು ನಾವು ಸ್ಯಾಂಕ್ಷನ್ ಮಾಡಿದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ರಾಜ್ಯದಲ್ಲೇ ಮೊದಲ ಬಾರಿಗೆ DMF ಅನುದಾನದಲ್ಲಿ 220 ಅಂಗನವಾಡಿಗೆ, ಪ್ರತಿ ಅಂಗನವಾಡಿಗೆ ಫ್ರಿಡ್ಜ್ ಕೊಟ್ಟಿರೋದು ಯಾರನ್ನ ಇದಾರೆ ಅಂತಂದ್ರೆ ಈ ಬಳ್ಳಾರಿ ಕ್ಷೇತ್ರದಿಂದ ನಾವು ಕೊಟ್ಟಿದ್ದೀವಿ. ನಮ್ಮ ನಾಗೇಂದ್ರಣ್ಣವ್ರು ಕೊಟ್ಟಿದ್ದಾರೆ, ಗಣೇಶ್ ಅಣ್ಣವ್ರು ಕೊಟ್ಟಿದ್ದಾರೆ, ನಾಗರಾಜ್ ಅಣ್ಣವ್ರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ಕರ್ನಾಟಕದಲ್ಲಿ ಯಾವ ಅಂಗನವಾಡಿಗೆ ಹೋದ್ರೆ ಫ್ರಿಡ್ಜ್ ಇರಲ್ಲ, ಅದಿದೆ ಅಂತಂದ್ರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಮೊನ್ನೆ ಬಡ್ಜೆಟಲ್ಲಿ 200 ಕೋಟಿ ರೂಪಾಯಿ ನಮ್ಮ ಕಾರ್ಪೊರೇಷನ್ಗೆ ನಾವಾಗಲಿ ನಾಗೇಂದ್ರಣ್ಣವರಾಗಲಿ ಕುಂತು ಬಡ್ಜೆಟಲ್ಲಿ ನಮ್ಮ ಕಾರ್ಪೊರೇಷನ್ಗೆ ಅನೌನ್ಸ್ ಮಾಡ್ಕೊಂಡು ಬಂದಿವಿ. ಈಗ ಎಲೆಕ್ಷನ್ ಇದೆ, 1-2 ತಿಂಗಳು ಕೆಲಸ ಮಾಡೋಕ್ಕಾಗಲ್ಲ. ಆ ಕೆಲಸ ಎಲೆಕ್ಷನ್ ಆಗಿದ ತಕ್ಷಣ ನಾವು ಆ ಕೆಲಸಗಳೆಲ್ಲ ಶುರು ಮಾಡ್ಕೊತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ 6072 ಪಟ್ಟವನ್ನು ನಾನು ಏನು ಮಾತು ಕೊಟ್ಟಿದ್ದೆ, ನೀವು ನನಗೆ ಓಟ್ ಹಾಕಿ ಗೆಲ್ಸ್ಕೊಡಿ, ನಮ್ಮ ಪ್ರತಿ ಮಹಿಳೆಗೆ ಯಾರು ಪಟ್ಟಗಳಿಲ್ಲ ಅವ್ರಿಗೆಲ್ಲ ಪಟ್ಟ ಮಾಡಿಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರು ಗೆದ್ದ ಮೇಲೆ 5ನೇ ವರ್ಷಕ್ಕೆ ಕಾಲಿಟ್ಟಾಗ ಎಲೆಕ್ಷನ್ 2-3 ತಿಂಗಳು ಇದ್ದಾಗ ಪಟ್ಟಗಳು ಹಂಚ್ತಾರೆ. ಆದರೆ ಈ ಭರತ್ ರೆಡ್ಡಿ ನಿಮಗೆ ಕೊಟ್ಟಿದ್ದ ಮಾತು ಕೊಟ್ಟಂತೆ ನಾನು ಗೆದ್ದ 8 ತಿಂಗಳಿಗೆ 6072 ಪಟ್ಟವನ್ನು ನಾನು ರೆಡಿ ಮಾಡಿಸಿದ್ದೀನಿ. ಅದು ಅತಿ ತ್ವರಿತವಾಗಿ ತಮ್ಮ ಮನೆಗೆ ಮುಟ್ಟಿಸ್ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಇನ್ನೊಂದು ಮಾತು ಕೊಟ್ಟಿದ್ದೆ ನಾನು ಎಲೆಕ್ಷನ್ ಟೈಮಲ್ಲಿ, ನಮ್ಮ ಹೆಣ್ಣು ಮಕ್ಕಳಿಗೆ ಯಾರ್ಯಾರು ಮನೆ ಇಲ್ಲ ಅವ್ರಿಗೆಲ್ಲ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿ. ಅದ್ರ ಬೆನ್ನಲ್ಲೇ ನಾವು ಬೆನ್ನತ್ತಿ ಜಮೀರ್ ಅಹಮದ್ ಖಾನ್ ಅವರಿಗೆ, ಜಮೀರ್ ಅಣ್ಣವ್ರಿಗೆ ಮತ್ತೆ ನಾಗೇಂದ್ರಣ್ಣವ್ರಿಗೆ ಬೆನ್ನತ್ತಿ ನಾವೇನು ಮುಂಡ್ರಿಗೆಯಲ್ಲಿ 5616 ಮನೆಯನ್ನು ಕಟ್ತಿದ್ದೀವೋ ಅದರಲ್ಲಿ 800 ಮನೆಗಳು ಅವಾಗೇ ರೆಡಿ ಆಗಿದೆ. ಭಾಳಷ್ಟು ಮಂದಿ ಹೆಣ್ಮಕ್ಳು ನಮ್ಮ ತಗ ಬಂದಾಗ ಕೇಳ್ತಿದ್ರು, ಅಣ್ಣ ಮನೆಗಳು ಕಟ್ಟಬೇಕಂದ್ರೆ ನಮಗೆ ಬರ್ಬೇಕಂದ್ರೆ ದುಡ್ಡು ಕಟ್ಟಬೇಕೇನೋ ಅಂತೇಳಿ. ನೀವು 1 ರೂಪಾಯಿ ಕಟ್ಟೋ ಅವಶ್ಯಕತೆ ಇಲ್ಲ,
ಪ್ರತಿ ರೂಪಾಯಿ ಸರ್ಕಾರದ ಕಡೆಯಿಂದ ನಾವೇ ತಗೊಂಬಂದು ಉಚಿತವಾಗಿ ನಿಮ್ಮನ್ನೇನು ಅವತ್ತು ಹೊಸ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಡ್ತೀನಿ ಅಂತೇಳಿ ಭರತ್ ರೆಡ್ಡಿ ಮಾತು ಕೊಟ್ಟಿದ್ದೀನೋ, ನಿಮ್ಮ ತಮ್ಮ ಮಾತು ತಪ್ಪಲ್ಲ. ಆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಡೋ ಜವಾಬ್ದಾರಿ ನಿಮ್ಮ ತಮ್ಮಂದಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ BJPಯವರು ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತಂದ್ರು. ನಾನು ಗೆದ್ದ 9 ತಿಂಗಳಿಗೆ ಬಳ್ಳಾರಿ ಕ್ಷೇತ್ರಕ್ಕೆ ಒಟ್ಟು 110 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀನಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು CM ಆದಮೇಲೆ ಮೊಟ್ಟ ಮೊದಲ ಬಾರಿಗೆ ತಮ್ಮೆಲ್ಲರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ 8 ತಿಂಗಳು ಆದಮೇಲೆ ಹಮ್ಮಿಕೊಂಡಿದ್ದೀವಿ ಅಂತ ತಮಗೆಲ್ಲ ಅನಿಸಿರ್ಬೋದು. ಈ ಸ್ಕೀಮುಗಳನ್ನ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಮುಂದೆ ಬಂದ ಸಂದರ್ಭದಲ್ಲಿ ನಾವೆಲ್ಲ ಲೀಡರ್ಸು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವದಲ್ಲಿ ಇವೆಲ್ಲ ಸ್ಕೀಮ್ ಕೊಡ್ತೀವಿ ಅಂತ ತಮ್ಮೆಲ್ಲರಿಗೂ ಕೂಡ ಘಂಟಾಘೋಷವಾಗಿ ತಮ್ಮ ಮುಂದೆ ನಾವು ಹೇಳಿದ್ದೇವೆ. ಹೇಳಿದ್ವಾ ಇಲ್ಲಮ್ಮ ತಾಯಿ? ಹೇಳಿದ್ವಲ್ಲ, ಹೇಳಿದ್ದೇವೆ. ಹೇಳಿದಂತ ಮಾತಿಗೆ ನಾವೆಲ್ಲ ಸ್ಕೀಮನ್ನ ಕೊಟ್ಟಿದ್ದೇವೆ. ತಾವಿವತ್ತು ಉಚಿತ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ದಾದಾಪು 1-2 ತಿಂಗಳ ಕೆಳಗಡೆ 100 ಕೋಟಿ ರೂಪಾಯಿ ಹಣವನ್ನ ಈ ಬಸ್ಗೆ 100 ಕೋಟಿ ರೂಪಾಯಿ ಅಷ್ಟು ಹಣವನ್ನ ತಾವೆಲ್ಲ ಬಸ್ಸಲ್ಲಿ ಸುತ್ತಿದ್ದಾರೆ ಅಂತೇಳಿ ನಮ್ಮ ಪಕ್ಷದ ಮೀಟಿಂಗ್ ಕರೆದ ಸಂದರ್ಭದಲ್ಲಿ ನಾಗೇಂದ್ರನ ಮುಂದೆ DK ಶಿವಕುಮಾರ್ ಸಾಹೇಬ್ರು ಹೇಳ್ತಿದ್ರು, ಸುಮಾರು 100 ಕೋಟಿ ರೂಪಾಯಿ ಇವತ್ತು ಬಸ್ಸಿಗೆ ಖರ್ಚಾಗಿದೆ ಅಂತೇಳಿ. ಯಾರು ಕೊಟ್ಟಿದ್ದೀವಮ್ಮ? ತಮ್ಮಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಈ ಮಹಿಳೆಗಳು ಉಚಿತವಾಗಿ ಎಲ್ಲ ಕಡೆ ಸುತ್ತಾಡಬೇಕು ಅಂತೇಳಿ ಘಂಟಾಘೋಷವಾಗಿ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ತಮಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರಲ್ಲ ನಮ್ಮ ತಾಯಿ. ಇವತ್ತು ಇನ್ನೊಂದು ಸ್ಕೀಮನ್ನ, ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಮನೆ ನಡಿಬೇಕು, ಒಬ್ಬ ಯಜಮಾನಿಗೆ ದುಡ್ಡು ಕೊಡ್ಬೇಕಂದ್ರೆ ಮಕ್ಕಳನ್ನ ಕೇಳಬೇಕು, ತಂದೆನ ಕೇಳಬೇಕು. ಯಾಕೆ ಅಂತೇಳಿ ನಮ್ಮ ನಾಯಕರು ಏನ್ ಮಾಡಿದ್ರಮ್ಮ ತಾಯಿ? ಯಾಕೋ ಮಾತಾಡ್ತಾ ಇಲ್ಲ ಯಾರು? ಏನ್ ಮಾಡಿದ್ರು? ತಮ್ಮೆಲ್ಲರಿಗೂ ಕೂಡ ಮನೆಯಲ್ಲಿ ಒಬ್ಬ ಯಜಮಾನಿಗೆ 2,000 ರೂಪಾಯಿ ಕೊಡ್ಲೇಬೇಕು ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ತಮ್ಮೆಲ್ಲ ಕೊಡ್ತಾ ಇದ್ದಾರೆ. ಕೆಲವು ಜನಕ್ಕೆ ಇನ್ನ ಬಂದಿಲ್ಲ ಅಂತ ಹೇಳ್ತಾರೆ. ತಾವೆಲ್ಲರೂ ಕೂಡ ಸಂಪರ್ಕ ಮಾಡಿ ಅಧಿಕಾರಿಗಳಿಗೆ ಏನೇನು ಆಧಾರ್ ಕಾರ್ಡು ಅದಕ್ಕೆ ಏನೇನು ಸಂಬಂಧಪಟ್ಟಂತ ದಾಖಲೆ ಕೊಟ್ರೆ ಎಲ್ಲರಿಗೂ ಕೂಡ ಬರ್ತದೆ. ಯಾರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಮ್ಮ ಸರ್ಕಾರದಲ್ಲಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಬಡವರು ಯಾರು ಕೂಡ ಹೊಟ್ಟೆ ಹಾಸ್ಕೊಂಡು ಕುಂದ್ರಬಾರ್ದು ಅಂತೇಳಿ ನಾವೇನು ಮಾಡಿದ್ದೇವಮ್ಮ ತಾಯಿ? ತಮ್ಮೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೆ 10 kg ಅಕ್ಕಿ ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ ತಕ್ಷಣನೇ ತಮ್ಮೆಲ್ಲರಿಗೂ ಕೊಡ್ತಾ ಇದ್ದೇವೆ. ಇವತ್ತು ಸುಮಾರು ಗ್ಯಾಸ್ ಬೆಲೆ, ಗ್ಯಾಸು ಇವತ್ತು 1,200 ರೂಪಾಯಿ 1,250 ರೂಪಾಯಿ ಆಗಿದೆ. 1,250 ರೂಪಾಯಿ ಆಗಿದೆ ಅಂತೇಳಿ ನಾವೆಷ್ಟು ಕೊಡ್ತಾ ಇದೀವಮ್ಮ? ಆ ಖರ್ಚಿಗೆ 500 ರೂಪಾಯಿ ಹಣವನ್ನ ನಾವು ಕೊಡ್ತಾ ಇದ್ದೇವೆ. ಬರ್ತಾ ಇದೆಯಲ್ಲಮ್ಮ ತಾಯಿ? ಎಲ್ಲರಿಗೂ ಬರ್ತಾ ಇದೆಯಲ್ಲ? ಇವತ್ತು ನೋಡಿ, ಎಲ್ಲರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ತಮ್ಮೆಲ್ಲರಿಗೂ ಕೂಡ ಇನ್ನ ಯಾರ್ಯಾರಿಗೂ ಬಂದಿಲ್ಲೋ ನಾಗೇಂದ್ರನ ನೇತೃತ್ವದಲ್ಲಿ, ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ, ಗಣೇಶ್ ಅವರ ನೇತೃತ್ವದಲ್ಲಿ, ನಾಗರಾಜಣ್ಣ ನೇತೃತ್ವದಲ್ಲಿ, ತುಕಾರಾಮ್ ಅವರ ನೇತೃತ್ವದಲ್ಲಿ ಯಾರಿಗೂ ಬರೋದಿಲ್ಲ ಅಂತ ಕ್ವಶನೇ ಇರಂಗಿಲ್ಲ ಅಂತೇಳಿ ಹೇಳಿಕೆ ನಾನು ಇಷ್ಟಪಡ್ತೇನೆ. ಸಾಕಷ್ಟು ಸ್ಕೀಮ್ ಇದೆ, ಇಲ್ಲಿ ಟೈಮ್ ಇಲ್ಲ ಮಾತಾಡ್ಲಿಕ್ಕೆ. ಸಾಕಷ್ಟು ನಾವು ಕೊಟ್ಟಿದ್ದೇವೆ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಧಿಕಾರಕ್ಕೆ ಬಂದಿದೆ. ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ನುಡಿದಂತೆ ನಡ್ಕೊಂಡಿದ್ದೀವಿ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಏನು ಆಶಯಗಳನ್ನು ಏನು ಇಟ್ಕೊಂಡಿದ್ದೀವಿ ಅದಕ್ಕೆ ಚ್ಯುತಿ ಬರದ ಹಾಗೆ ಇವತ್ತು ನಾವು ಪ್ರಾಮಾಣಿಕವಾಗಿ ದೇಶಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು, ಜನರಿಗೆ ಒಂದು ಸೇವೆ ಸಲ್ಲಿಸಕ್ಕಂಥ ಒಂದು ಪ್ರಾಮಾಣಿಕವಾದ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ಕೊಂಡು ಬಂದಿರತಕ್ಕಂಥದ್ದು.
ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇತಿಹಾಸ ಮರೆತವರು ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ. ಆ ಇತಿಹಾಸವನ್ನೇ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡಿದೀವಿ ಅಂತೇಳಿ ವೇದಿಕೆಯಲ್ಲಿ ಭಾಳ ಹೆಮ್ಮೆಲಿಂದ ನಾನು ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾವತ್ತೂ ಕೂಡ ಇವತ್ತು ಯಾವಾಗಲೂ ನಮ್ಮ ಪ್ರಣಾಳಿಕೆಯಲ್ಲಿ ಜೊತೆಗೆ ಚುನಾವಣೆಯಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ವಿ ಅದನ್ನು ಯಥಾವತ್ತಾಗಿ ನಾವು ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಇವತ್ತು ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಅದೇ ನಿಟ್ಟಿನಲ್ಲಿ ಹಿಂದೆ ಕೂಡ 2013ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ 165 ಭರವಸೆಗಳನ್ನ ನಾವೆಲ್ಲ ಕೊಟ್ಟಿದ್ವಿ. ಅದೇ ಥರ ಸುಮಾರಾಗಿ 158 ಭರವಸೆಗಳನ್ನ ಈಡೇರಿಸೋದ್ರ ಮೂಲಕ ಇಡೀ ಒಂದು ದೇಶದಲ್ಲಿನೇ ನಮ್ಮ ತೆರಿಗೆ ದುಡ್ಡು ಏನಿದೆಯಲ್ಲ ಆಯವ್ಯಯಗಳನ್ನ ಪಾಪ್ಯುಲೇಷನ್ ಮೇಲೆ ಹಂಚಿರ್ತಕ್ಕಂಥ ಯಾವ್ದಾದ್ರೂ ಮುಖ್ಯಮಂತ್ರಿ ಇದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ಭಾಳ ಹೆಮ್ಮೆಲಿಂದ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪಾಪ್ಯುಲೇಷನ್ ಮೇಲೆ ಜನಸಂಖ್ಯೆಗೆ ಆಧಾರಗುಣವಾಗಿ ಇವತ್ತು ತೆರಿಗೆ ದುಡ್ಡನ್ನ ಹಂಚಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸುಮಾರಾಗಿ ನಮ್ಮ ಒಂದು ಅಧಿಕಾರ ಅವಧಿನಲ್ಲಿ ಏನು ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಕೃಷಿ ಭಾಗ್ಯ ಕಾರ್ಯಕ್ರಮ ಇರ್ಬೋದು, ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, SCP TSP ಗ್ರಾಂಟ್ಸ್ ಇರ್ಬೋದು, ಹೇಳ್ಕಂತ ಹೋದ್ನಪ್ಪ ಅಂದರೆ ಸುಮಾರಾಗಿ ಇನ್ನೂ ಒಂದು 2 ದಿನ ಆಗ್ತೈತೆ. ಅಷ್ಟರ ಮಟ್ಟಿಗೆ ನಾವು ಇತಿಹಾಸವನ್ನು ಇಟ್ಕೊಂಡು ಇವತ್ತು ಜನರ ಪರವಾಗಿ ನಾವು ಕಾರ್ಯಕ್ರಮಗಳೆಲ್ಲ ನಾವು ಮಾಡ್ಕೊಂತ ಬಂದು ಇವತ್ತು ಅದೇ ಸಲುವಾಗಿನೇ 13ರಿಂದ 18ರ ಮಟ್ಟ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಆಡಳಿತವನ್ನು ಕೊಟ್ಟಿದ್ರು. ಇವತ್ತು ಕೋಲೇಷನ್ ಗೌರ್ಮೆಂಟ್ ಕೂಡ ಇತ್ತು, ನಾನು ಕೂಡ ಸಚಿವನಾಗಿದ್ದೆ. ಅವತ್ತು ಆಗಿದ್ದಾಗ ಕೂಡ ಬೇರೆ ಯಾವುದು ನೋಡೋದು ಬೇಡ, ಅವತ್ತು ಅಲ್ಪಾವಧಿಗೆ ಒಂದು 7 ತಿಂಗಳಿಗೆ ನಾನು ಸಚಿವನಾಗಿದ್ದೆ. ಬರೀ ಒಂದು OPDಗೆ ನಾನು ಏನು ಕೊಟ್ಟೆ ಅನ್ನೋದೊಂದೇ ಸಾಕು. ಇಡೀ ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಆಮೇಲೆ ನಮ್ಮ ಧಾರವಾಡ ಕಿಮ್ಸ್ ಇರ್ಬೋದು, ಅನೇಕ ನಮ್ಮ ಇದೇ ರೀತಿಯಾಗಿ ಯಾವ್ಯಾವಾಗ ನಮಗೆ ಸಂಪುಟ ಸಚಿವರು ಇರ್ತೀವಿ, ಮುಖ್ಯಮಂತ್ರಿಗಳು ಇರ್ತೀವಿ, ನಾವು ಪ್ರಾಮಾಣಿಕವಾಗಿ ಜನರು ಕೆಲಸ ಮಾಡಿಸಿದ್ದೀವಿ ಎಲ್ಲದು ಕೂಡ. ಅದೇ ರೀತಿಯಾಗಿ ನಾಗೇಂದ್ರ ನಾವೆಲ್ಲ ಶಾಸಕರು ಕೂಡ ಬಳ್ಳಾರಿ ಇದರಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಏನು ಇವತ್ತು ನಾವು ಮಾತನ್ನು ನುಡಿದಂತೆ ಏನು ನಾವು ನಡೆದಿದ್ದೀವಿ ಆ ಪ್ರಕಾರವಾಗಿ ನಾವು ಕೆಲಸಗಳನ್ನು ಇವತ್ತು ನಮ್ಮ ಜಿಲ್ಲೆನಲ್ಲಿರ್ಬೋದು, ಅವ್ರ ಇಲಾಖೆನಲ್ಲಿರ್ಬೋದು ನಾವು ಮಾಡ್ಕೊಂಡು ಇವತ್ತೆಲ್ಲ ನಾವು ಬರ್ತಾ ಇರ್ಬೋದು. ಜೊತೆಗೆ ಒಂದು ಆಶೀರ್ವಾದದಿಂದ 2023ರಲ್ಲಿ ಕಳೆದ ವರ್ಷ ನಮಗೆ ಜನ ಅಧಿಕಾರವನ್ನು ಕೊಟ್ಟರು. ಭಾಳ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ, ಅದನ್ನು ಯಥಾವತ್ತಾಗಿ ನಾವು ಕೊಟ್ಟಿದ್ವಿ. 5 ಗ್ಯಾರಂಟಿಗಳನ್ನ ಇವತ್ತು ಸುಮಾರು 52,000 ಕೋಟಿ ವೆಚ್ಚದಲ್ಲಿ ಇವತ್ತು 5 ಕಾರ್ಯಕ್ರಮಗಳನ್ನ ಎಲ್ಲರೂ ಮಾತಾಡಿದ್ದಾರೆ. ನಾನು ಮಾತಾಡಕ್ಕೆ ಹೋಗೋದಲ್ಲ. ಇವತ್ತು ಯಾರೇನು ನಮ್ಮ ಅಪ್ಪನ ಮನೆಯಿಂದ ಏನು ತರೋದಲ್ಲ ರೊಕ್ಕನ. ಇವತ್ತು ಯಾರೇನು ನಮ್ಮ ಅಪ್ಪನ ಮನೆಯಿಂದ ಯಾರೇನು ತರಂಗಿಲ್ಲ, ನಾವೇನು ತರಂಗಿಲ್ಲ. ತೆರಿಗೆ ದುಡ್ಡನ್ನ ಇವತ್ತು ನೀರನ್ನ ಅದೇ ನೀರಿಗೆ ಅಂದ್ರೆ ಒಳಗೆ ಚೆಲ್ತಕ್ಕಂಥ ಒಂದು ಕೆಲಸ ಮಾಡಿ ಸಮೃದ್ಧಿ ಕರ್ನಾಟಕವನ್ನು ಕಟ್ಟಿರ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇದ್ನಪ್ಪ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ.